ಶ್ರೀ ಗುರುವಿನ ಚರಣ ಕಮಲವನ್ನು ನತಮಸ್ತಕದಲ್ಲಿ ದರ್ಶಿಕೊಳ್ಳುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದಯಮಾಡಿಸಿ ಪಾವನವಾದ ಸನ್ನಿಧಾನವನ್ನು ಕರುಣಿಸಿ ಆಶೀರ್ವಚನವನ್ನು ದಯಪಾಲಿಸುತ್ತಿರುವಂತಹ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಎರಡತ್ತಿನ ಮಠ ಹುಬ್ಬಳ್ಳಿ ಮತ್ತು ವಿಜಯಪುರ ಜಿಲ್ಲೆ ನಿಡೋಣಿ ಈ ಪೂಜ್ಯರ ಅಡಿದಾವರಗಳಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಿದ್ದೇಶ್ವರ ಸೇವಾ ಸಮಿತಿಯ ಪರವಾಗಿ ಸ್ವಾಗತವನ್ನು ಮಾಡಿಕೊಳ್ತೇವೆ. ನಮ್ಮ ಪ್ರವಚನ ಮುಗಿದ ನಂತರ ಪೂಜ್ಯರಿಗೆ ಗೌರವ ಸತ್ಕಾರ ಅವರಿಂದ ಆಶೀರ್ವಚನ ಅನಂತರದಲ್ಲಿ ನೆರವೇರ್ತಾರೆ. ತಾವೆಲ್ಲ ಮೂರನೇ ದಿವಸದ ಈ ಕಾರ್ಯಕ್ರಮದಲ್ಲಿ ಬಹಳ ಭಕ್ತಿ ಶ್ರದ್ಧೆಯಿಂದ ಭಾಗವಹಿಸ್ತಾ ಇದ್ದೀರಿ. ಈ ನಾಡಿನೊಳಗ ಮಹಾತ್ಮರ ಚರಿತ್ರೆಗಳು ಹೇಗೆ ಉತ್ಪತ್ತಿಯಾದ ಉಗಮವಾದ, ನಮ್ಮ ನಾಡಿನಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ನಾಡಿನಲ್ಲಿ ಕಾವ್ಯಗಳು ಹೆಂಗ ಉಗಮವಾದವು, ಕನ್ನಡ ಭಾಷೆ ಹೆಂಗ ಕಟ್ಟಲ್ಪಡ್ತು, ಕನ್ನಡ ಭಾಷೆ ಹೆಂಗ ಹುಟ್ಟಲ್ಪಡ್ತು, ಕನ್ನಡ ಭಾಷೆ ಹೆಂಗ ಬೆಳೆಯಲ್ಪಡ್ತು, ಕನ್ನಡಕ್ಕೆ ಒಂದು ಕವಿರಾಜ ಮಾರ್ಗವನ್ನ ಯಾರ ಕಾಲದಲ್ಲಿ ನಾವು ನಿರ್ಮಾಣ ಮಾಡಿದೆವು, ಕನ್ನಡದಲ್ಲಿ ಕಾವ್ಯಗಳನ್ನು ಮೊದಲು ತಂದವರು ಯಾರು, ಷಟ್ಪದಿಗಳನ್ನು ಹುಟ್ಟು ಹಾಕಿದವರು ಯಾರು, ಛಂದೋಬದ್ಧವಾದಂತಹ ವ್ಯಾಕರಣಬದ್ಧವಾದಂತಹ ಅಲಂಕಾರಬದ್ಧವಾದಂತಹ ಕಾವ್ಯಗಳನ್ನು ರಚಿಸಿ ಈ ನಾಡಿಗೆ ಮಹಾತ್ಮರ ಚರಿತ್ರೆಗಳನ್ನ ಉಳಿಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಒಂದು ಪರಂಪರೆ ಅದು ಕನ್ನಡ ನಾಡಿನಲ್ಲಿ ಯಾವ ಕಾಲಕ್ಕೆ ಪ್ರಾರಂಭ ಆಯಿತು, ಯಾವ್ಯಾವ ಕಾಲಘಟ್ಟದಲ್ಲಿ ಏನೇನಾಯ್ತು, ಮುಂದೆ 12ನೇ ಶತಮಾನದ ಬಸವಾದಿ ಪ್ರಮಥರ ಕಾಲದಲ್ಲಿ ನಡುಕನ್ನಡದ ಸ್ವರೂಪವನ್ನು ಪಡ್ಕೊಂಡು ಅಲಂಕಾರ ಕಾವ್ಯ ಛಂದಸ್ಸು ವ್ಯಾಕರಣದ ಗೋಜಿಗೆ ಹೋಗದೆ, ಜನ ಮೆಚ್ಚಿಸಲು ಹೋಗದೆ, ಪರಮಾತ್ಮನನ್ನ ಮೆಚ್ಚಿಸಲಿಕ್ಕೆ ನಡೆ ನುಡಿ ಒಂದಾಗಿ ಬರೆದಿರ್ತಕ್ಕಂಥ ಅನುಭಾವದ ಸಾಹಿತ್ಯವೇ ವಚನ ಸಾಹಿತ್ಯವಾಗಿ ಅದ್ಭುತವಾದ ಕ್ರಾಂತಿಯನ್ನ, ಸಮಗ್ರವಾದ ಕ್ರಾಂತಿಯನ್ನು ಈ ನಾಡಿನಲ್ಲಿ ಮಾಡಿದಂತ ಶರಣರ ನಂತರ ಆ ಶರಣರ ಇತಿಹಾಸವನ್ನ ಜನಮನಕ್ಕೆ ತಿಳಿಸುವಂತ ಒಂದು ಪ್ರಯತ್ನ ಕನ್ನಡ ನಾಡಿನೊಳಗೆ ಕಾವ್ಯಗಳ ಮೂಲಕ ಆಯ್ತು. ಅವಾಗ ನಮ್ಮಲ್ಲಿ ಬಸವ ಪುರಾಣಗಳು, ಪ್ರಭುಲಿಂಗ ಲೀಲೆ, ಋಷಭೇಂದ್ರ ವಿಜಯ ಲೀಲೆ, ಶಮರ ಶಂಕರ ವಿಳಾಸ, ವಿರೂಪಾಕ್ಷ ಪಂಡಿತನ ಚನ್ನಬಸವ ಪುರಾಣ, ಹೀಗೆ ಅನೇಕ ಷಟ್ಪದಿಯ ಕಾವ್ಯಗಳು, ರಗಳೆಗಳು, ಕಂದ ಪದ್ಯಗಳು ಇವೆಲ್ಲವೂ ಬಂದು ಅನ್ನುವಂಥದ್ದನ್ನು ನಾವು ನೋಡಿದ್ವಿ. ಮುಂದೆ 101 ವಿರಕ್ತರ ಕಾಲ, 101 ವಿರಕ್ತರ ಕಾಲಘಟ್ಟ ಮುಗಿದ ಮೇಲೆ ವಿಜಯನಗರ ಸಾಮ್ರಾಜ್ಯದ ಪತನವಾದ ಮೇಲೆ ಮದನಾರಿ ನಿರಂಜನ ಜಗದ್ಗುರು ತೋಟದ ಎಡೆಯೂರು ಸಿದ್ಧಲಿಂಗನ ದಿವ್ಯ ಪ್ರಭಾ ಪ್ರಕಾಶದಲ್ಲಿ ಅವರ ಶಿಷ್ಯ ಪ್ರಶಿಷ್ಯ ಪರಂಪರೆಯಲ್ಲಿ ಮುಂದೆ ಶೂನ್ಯ ಸಂಪಾದನೆಗಳು, ಮತ್ತೊಮ್ಮೆ ವಚನಗಳು ಹುದ್ದೆಯನ್ನು ಹೊಂದಿದ ನಂತರ ಅಲ್ಲಲ್ಲಿ ಮತ್ತೆ ಕಾವ್ಯಗಳ ರಚನೆಯಾಗಿ ಇವತ್ತು 16, 17, 18ನೇ ಶತಮಾನದ ಕಾಲಘಟ್ಟ ಮುಗಿದ ಮೇಲೆ 19, 20ನೇ ಶತಮಾನದಲ್ಲಿ ಒಂದು ಕಡೆ ಅವಧೂತರು, ಒಂದು ಕಡೆ ಆರೂಢರು, ಒಂದು ಕಡೆ ವಿರಕ್ತರು, ಒಂದು ಕಡೆ ಅನುಭಾವಿಗಳು, ಇವೆಲ್ಲರೂ ಸಮ್ಮಿಳಿಸಿದ ಕಾಲ 19 ಮತ್ತು 20ನೇ ಶತಮಾನ. ಒಂದು ಕಡೆ ವಿರಕ್ತರು ಇದ್ರು, ಒಂದು ಕಡೆ ವಿರಕ್ತ ಮಠದ ಶ್ರೇಷ್ಠ ಶಿವಯೋಗಿಗಳು ಇದ್ರು, ಇನ್ನೊಂದು ಕಡೆ ಹಠಯೋಗಿಗಳು ಇದ್ರು, ಇನ್ನೊಂದು ಕಡೆ ನಾಥ ಪಂಥದವರು ಇದ್ರು, ಇನ್ನೊಂದು ಕಡೆ ಆರೂಢರು ಇದ್ರು, ಇನ್ನೊಂದು ಕಡೆ ಅದ್ವೈತಿಗಳು ಇದ್ರು, ಇನ್ನೊಂದು ಕಡೆ ಸಿದ್ಧರು ಇದ್ರು. ಅವೆಲ್ಲರ ಆ ಕಾಲಘಟ್ಟ ಅದ್ಭುತವಾದ ಕಾಲಘಟ್ಟ. ಇವರ ಕಾಲಘಟ್ಟ ಮುಗಿದ ಮೇಲೆ ಇವರು ನಡೆದಾಡಿರ್ತಕ್ಕಂಥ ಜೀವನದ ಘಟನೆಗಳನ್ನ ಹಿಡಿದು ಅವುಗಳನ್ನು ಕೂಡ ಕಾವ್ಯದಲ್ಲಿ ಪುರಾಣದಲ್ಲಿ ಬಿಡದಿರುವಂತ ಪ್ರಯತ್ನವನ್ನ ಮುಂದೆ ಬಂದವರು ಮಾಡಿದರು. ಆ ಹಿನ್ನೆಲೆಯಲ್ಲಿ ನಮ್ಮ ನಾಡಿನಲ್ಲಿ 17, 18, 19ನೇ ಶತಮಾನದ ಶರಣರ, ಸಂತರ, ಹಠಯೋಗಿಗಳ, ಆರೂಢ ಯೋಗಿಗಳವರ ಪುರಾಣಗಳನ್ನ ಮತ್ತೆ ಕಾವ್ಯದಲ್ಲಿ ಬರೆದು ಅವುಗಳನ್ನು ಮುಂದಿನ ಜನಕ್ಕೆ ತಿಳಿಸುವಂತ ಪ್ರಯತ್ನವನ್ನ ಈ ನಾಡಿನ ಕವಿಗಳು ಮಾಡುತ್ತಾ ಬಂದಿದ್ದಾರೆ, ಇನ್ನು ಮುಂದೂ ಕೂಡ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಉಣಕಲ್ಲದ ಹಠಯೋಗಿ ಸಿದ್ದೇಶ್ವರನ ಕುರಿತು ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿರ್ತಕ್ಕಂಥ ಕಾವ್ಯ ಶ್ರೀ ಸಿದ್ಧಗುರು ಸಿದ್ದೇಶ್ವರ ಮಹಾಚರಿತ್ರೆ ಮಹಾಪುರಾಣವನ್ನ ಒಬ್ಬ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಹಯ್ಯತ ಸಾಬ್ ಅನ್ನುವಂಥ ವ್ಯಕ್ತಿ ರೋಣದ ಬಸವರಾಜೇಂದ್ರ ಸ್ವಾಮಿಗಳ ಗದಗಿನ ಶಿವಾನಂದರವರ ಅನುಗ್ರಹದಿಂದ ಆತ ಸದಾಶಿವ ಶಾಸ್ತ್ರಿಯಾಗಿ ಭಾಮಿನಿ ಷಟ್ಪದಿಯಲ್ಲಿ ಸಿದ್ದೇಶ್ವರ ಮಹಾಸ್ವಾಮಿಗಳವರ ದಿವ್ಯ ಚರಿತ್ರೆಯನ್ನು ಬರೆದು ಈ ನಾಡಿಗೆ ಭಾವೈಕ್ಯತೆಯ ಸಂದೇಶವನ್ನು ಸಾರಿದ್ದಾನೆ ಅನ್ನುವಂಥ ವಿಚಾರವನ್ನ ನಾವೆಲ್ಲ ನಿನ್ನೆ ನೋಡಿದ್ದೇವೆ. ಇದು ವಿಶಿಷ್ಟವಾದ ಪರಂಪರೆ, ವಿನೂತನವಾದ ಪರಂಪರೆ. ಇದು ಅಜ್ಜನ ಮಠ, ಅಜ್ಜನ ಜಾತ್ರೆ, ಅಜ್ಜನ ಹೊಸ ಮಠ ಆಗಿರೋದ್ರಿಂದ ಅಜ್ಜನ ಹೆಜ್ಜೆ ಗುರುತುಗಳನ್ನೇ ಜನರಿಗೆ ಮತ್ತೊಮ್ಮೆ ನೆನಪು ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಬೇಕು ಅನ್ನುವಂಥದ್ದು ಸಮಿತಿಯವರ ಅಪೇಕ್ಷೆ ಆಗಿರೋದ್ರಿಂದ ಇಲ್ಲಿ ಹೆಚ್ಚಿನ ವಿಷಯಗಳಿಗೆ ಆದ್ಯತೆ ಏನಿರ್ತದೆ ಅಂದ್ರೆ ಅಜ್ಜನೇ ಚರಿತ್ರೆಯ ಕಥಾನಾಯಕನಾಗಿರ್ತಾನೆ. ಆ ಕಥಾನಾಯಕನ ಸುತ್ತಲೂ ಅನೇಕ ದೃಷ್ಟಾಂತಗಳನ್ನ, ಲೌಕಿಕ ಮತ್ತು ಪಾರಲೌಕಿಕ ವಿಚಾರಗಳನ್ನ ಮೇಳೈಸಿ
ಜನಮನಕ್ಕೆ ಮುಟ್ಟಿಸುವಂತ ಒಂದು ಕಾರ್ಯವೇ ಈ ಪ್ರವಚನ ಅನ್ನುವಂಥದ್ದನ್ನು ತಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗ್ತದೆ. ಹೀಗಾಗಿ ಆ ಮಹಾ ಸದ್ಗುರುನಾಥ ಸಿದ್ದೇಶ್ವರನ ಒಂದು ದಿವ್ಯ ಚರಿತ್ರೆಯನ್ನು ಕೇಳೋದಂದ್ರೆ ಅದು ಒಂದು ರೀತಿ ಭಾಗ್ಯವೇ. ಈ ಬರಗಾಲದ ಸಮಯದೊಳಗ ಜೋರಾಗಿ ಮಳೆ ಬಂದ್ರ ಹೆಂಗ ಭೂಮಿ ತಂಪಾಗಿ ಭೂಮಿಯ ಒಡಲ್ ಹೆಂಗ ತಾಣಗಾಕತಿ, ಹಂಗ ಸಂಸಾರ ಬಂಧನದ ಈ ಬರಗೆಟ್ಟ ಆತ್ಮಕ್ಕ ಸದ್ಗುರು ಶಿವಯೋಗಿ ಶರಣರ ನುಡಿಗಳ ಮಳೆ ಸುರಿದ್ರ ನಮ್ಮ ಹೃದಯವು ತಪ್ಪಕತೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ನಾವು ಏನ್ ಕೇಳ್ಬೇಕಂದ್ರ ಮಹಾತ್ಮರ ನುಡಿಗಳನ್ನು ಕೇಳಬೇಕು. ಕೇಳುವುದಾದರೆ ನೆರೆ ಕೇಳು ಸದ್ಗುರುವಿನ ವಚನೋಪದೇಶವನ್ನು, ಮಾಡುವುದಾದರೆ ನೆರೆ ಎತ್ತು ಮಾಡು ಸದ್ಗುರುವಿನ ಸೇವೆಯನ್ನು. ಅದಕ್ಕೆ ಹೇಳ್ತಾರಲ್ಲ, ಗುರುವಿಗೆ ತನುವನ್ನ, ಲಿಂಗಕ್ಕೆ ಮನವನ್ನ, ಜಂಗಮಕ್ಕೆ ದನವ ಕೊಟ್ಟು ನಿಶ್ಚಿಂತನಾದನಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ ಅನ್ನುವ ಗುರುವಾಣಿಯಂತೆ ಇವತ್ತು ನಮ್ಮ ತನು ಮನ ಧನ ಇದು ಯಾರಿಗೆ ಸವಿಬೇಕಾಗಿತ್ತು ಅಂದ್ರೆ ಗುರು ಲಿಂಗ ಜಂಗಮಕ್ಕೆ ಸವಿಬೇಕಾಗಿತ್ತು. ನಾವು ತನುವನ್ನ ಗುರುವಿಗೆ ಸವಿಸಲಾರದ ಅದನ್ನ ಸಂಸಾರ ವಿಷಯ ಪ್ರಪಂಚಕ್ಕೆ ಸವಿಸಾಕತ್ತೀವಿ, ಮನವನ್ನ ಲಿಂಗಕ್ಕೆ ಸವಿಸಲಾರದ ಅದನ್ನ ಅಲ್ಪ ಸುಖದ ವಿಷಯ ಸುಖಗಳಿಗೆ ಸವಿಸಾಕತ್ತೀವಿ, ಧನವನ್ನ ಸತ್ಕಾರ್ಯಗಳಿಗೆ ಸವಿಸಲಾರದ ಆ ಧನವನ್ನ ನಾವು ಬರೀ ಅಲ್ಪ ಸುಖದ ಪ್ರಾಪಂಚಿಕ ಕಾಮನೆಗಳಿಗೆ ಸವಿಸಾಕತ್ತೀವಿ. ನಮಗ ಬಂಧನ ತೊಡಕೊಂಡಿದೆ, ನಮ್ಮ ಬದುಕು ದುಃಖದಿಂದ ಕೂಡಿದೆ. ಇವುಗಳಿಂದ ನಿವೃತ್ತಿಯಾಗಿ ನಾವು ಇದ್ದಲ್ಲೇ ಪಾರಮಾರ್ಥ ತತ್ವ ಸುಖವನ್ನ ಕಾಣಬೇಕಂದ್ರ ಅದಕ್ಕೆ ನೀ ಏನು ಮಾಡು ಅಂದ್ರ ಅನುಭಾವಿಗಳ ಶರಣರ ಸಂಗಮ ಮಾಡು ಅಂತ ಹೇಳ್ತಾರ. ಏನು ಮಾಡು ಅಂತ ಹೇಳ್ತಾರ? ಅನುಭಾವಿಗಳ ಶರಣರ ಸಂಗಮ ಮಾಡು. ಪ್ರತಿಯೊಂದು ಕಾವ್ಯದಲ್ಲಿನೂ ಕೂಡ ಅನೇಕ ರೀತಿಯಿಂದ ಹೇಳ್ಕೊಂಡು ಬರ್ತಾರೆ. ಅವರು ಅಷ್ಟಾದಶ ವರ್ಣನೆಗಳನ್ನ ಮಾಡ್ತಾರೆ. ನಮ್ಮಲ್ಲಿ ಹಳೆ ಕಾವ್ಯಗಳು, ಹಳೆ ಪುರಾಣಗಳಲ್ಲಿ ಅಷ್ಟಾದಶ ವರ್ಣನೆ 18 ತರದ ವರ್ಣನೆ ಇರ್ತಿತ್ತು. ಸಮುದ್ರ ನೋಡಿಲ್ಲ ಅಂದ್ರೂ ಅವ ಕವಿ ಸಮುದ್ರದ ವರ್ಣನೆ ಮಾಡಬೇಕು, ಕೈಲಾಸದ ವರ್ಣನೆ ಮಾಡಬೇಕು, ವೈಕುಂಠದ ವರ್ಣನೆ ಮಾಡಬೇಕು, ಮತ್ತೆ ದೇವಾನುದೇವತೆಗಳ ವರ್ಣನೆ ಮಾಡಬೇಕು. ಇವೆಲ್ಲ ಕಾವ್ಯಗಳಲ್ಲಿ ಒಂದು ಶಿಷ್ಟಾಚಾರ ಹಾಕೊಂಡು ಬಂದ್ರು. ಆದ್ರೆ ವಿಶೇಷ ಅಂದ್ರೆ ಈ ಕಾವ್ಯದೊಳಗ ಅಂತವ್ ಯಾವಕ್ಕ ಅವಕಾಶ ಕೊಡೋದಿಲ್ಲ. ಯಾಕಪ್ಪ ಅಂತಂದ್ರ ನಾವು ನೀವು ಎಲ್ಲಿದ್ದೀವಿ? ಪೃಥ್ವಿ ಮೇಲಿದ್ದೀವಿ. ನಮಗೂ ನಿಮಗೂ ಯಾವ್ದು ಕೈಲಾಸ ಅಂದ್ರ ಕಾಣದೇ ಇರುವಂತದ್ದು ಕೈಲಾಸ ಅಲ್ಲ, ನಾವು ನೀವು ಬದುಕುವಂತ ಈ ಭೂಮಿನೇ ಕೈಲಾಸ ಅನ್ನುವಂತ ವಿಚಾರವನ್ನ ನಮ್ಮ ಶರಣ ಪರಂಪರೆ ಹೇಳ್ತಾರೆ. ಅದು ಒಂದು ಶಿಷ್ಟಾಚಾರ. ನಮ್ಮಲ್ಲಿ ಕೈಲಾಸ, ದೇವತೆಗಳು, ಅಷ್ಟ ದಿಕ್ಪಾಲಕರು ಇವರೆಲ್ಲ ಇದ್ದಾರೆ ಅಂತ ತಿಳ್ಕೊಂಡು ಕಾವ್ಯಗಳು ಹೇಳ್ತಾವೆ. ವಚನಕಾರರು ಸೂಕ್ಷ್ಮವಾಗಿ ಅವುಗಳನ್ನು ಸರಿಸ್ತಾರೆ. ಇರೋರು ಬಿಡುವಲು ತಗೊಂಡು ಏನ್ ಮಾಡ ಅಂತ ಕೇಳ್ತಾರೆ. ನೀ ಏನಲ್ಲಿ ಹೋಗಾಕ ಬರ್ತದ್ಯಾ? ಸ್ವರ್ಗದ ಬಾಗಿಲು ಎಲ್ಲಿ ಹೋದಣ್ಣ, ನುಗ್ಗಿದರೆಲ್ಲಿಯೂ ಸಿಗಲೇ ಇಲ್ಲ. ಕುವೆಂಪು ಅವರು ಇದನ್ನ ಹೇಳ್ತಾರೆ. ಸ್ವರ್ಗದ ಬಾಗಿಲು ಎಲ್ಲೈತೆ ಅಂತ ತಿಳ್ಕೊಂಡು ಹುಡುಕಿಯಾಡಕತ್ರ ಅದು ಎಲ್ಲೈತೆ ಅನ್ನೋದು ಸಿಗಲೇ ಇಲ್ಲ ಅಂತ. ಸ್ವರ್ಗಕ್ಕೆ ಬಾಗಿಲು ಸಿಗಲಿಲ್ಲ ಅಂತ. ಸ್ವರ್ಗದ ಬಾಗಿಲು ಎಲ್ಲೈತೆ ಅನ್ನೋದು ಸಿಗಲಿಲ್ಲ ಅಂತ. ಆದ್ರೆ ಅದು ಸ್ವರ್ಗದ ಬಾಗಿಲು ಎಲ್ಲೈತೆ ಅಂದ್ರ ಅದು ಭೂಮಿ ಮ್ಯಾಗ ಐತಿ. ಅದು ಎಲ್ಲೈತೆ ಅಂದ್ರ ಅದು ಅನುಭಾವಿಗಳ ಶರಣರ ಸಂತರ ಮಹಾತ್ಮರ ಸಂಘದಾಗೈತಿ. ಅದು ತಂದೆ ತಾಯಿಗಳವರು ಸೇವಾ ಮಾಡೋದ್ರಾಗೈತಿ ಅನ್ನುವಂಥದ್ದನ್ನ ಇಲ್ಲಿ ತೋರಿಸಿಕೊಟ್ರ, ಈ ಲೋಕದಲ್ಲಿ ತೋರಿಸಿಕೊಟ್ರು. ಇಲ್ಲದ ಕೈಲಾಸಕ್ಕೆ ಯಾಕೆ ಗಲ್ ಪಡ್ಕೋತೀವ ಮಾರಾಯ? ಇದ್ರದು ಒಂದಿನ ಸಿಗ್ತೈತಿ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವಿ? ಇದ್ರದ ನಿನಗೆ ದಕ್ತೈತಿ. ಆದ್ರೆ ಆ ಸ್ವರ್ಗಕ್ಕೆ ಆಸೆ ಮಾಡಿ ಈ ಬದುಕನ್ನ ನರಕವನ್ನಾಗಿ ಮಾಡಿಕೊಳ್ಳಬೇಡ. ಇದ್ರ ನರಕವನ್ನಾಗಿ ಮಾಡಿಕೊಳ್ಳಬೇಡ. ಬಹಳ ಮಂದಿ ಇದನ್ನ ಏನ್ ಹೇಳ್ತಾರಂದ್ರ, ಇದು ಪೃಥ್ವಿ ಅಂದ್ರ ಇದು ಒಂದು ರೀತಿ ಮಾಯಾ ಪ್ರಪಂಚ, ಇದು ಒಂದು ರೀತಿ ಇದು ಕೂಡಿದ್ದೆಲ್ಲವೂ ಇದು ನಶ್ವರ, ಇದು ಒಂದು ರೀತಿ ನಾವು ಬಾಡಿಗೆ ಇದ್ದಂಗ, ಹಿಂಗೆಲ್ಲ ಹೇಳ್ತಿರ್ತಾರೆ. ವೇದಾಂತದಲ್ಲಿ ಹಿಂಗೆಲ್ಲ ಹೇಳ್ತಾರೆ. ಇದನ್ನ ನಾವು ಪ್ರಥಮದಲ್ಲಿ ಸತ್ಯ ಅಂತ ತಿಳ್ಕೋಬಾರದು. ಯಾರೋ ಒಬ್ರು ಬರೀತಾರೆ, ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ ಅಂತ ತಿಳ್ಕೊಂಡು ಬರೆದ್ಬಿಟ್ರು. ಬಹುಶಃ ನಮ್ಮಲ್ಲಿ ಬಗಿ ಎಲ್ಲಟ್ಟಿಯವರು ಬರೆದಂತೆ ಕಾಣುತ್ತಿದೆ. ಹಾಗಾಗಿ ಬಹಳ ಚಂದ ಇದು, ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ ಅಂತೇಳಿ. ಹಂಗಾರೆ ಬಾಡಿಗೆದಾರರು ಜೀವಿಗಳು, ದೇವರ ಮನೆ ಇದು ಈ ಜಗವೆಲ್ಲ, ಓಕೆ, ಇದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಬಾಡಿಗೆದಾರರು ಜೀವಿಗಳೆಲ್ಲ ಅನ್ನೋ ಶಬ್ದಕ್ಕೆ ನೀವು ಯಾರಿಗೆ ಬಾಡಿಗೆ ಕೊಟ್ಟಿರಿ ಅಂತ ಕೇಳಬೇಕಾಗತ್ತೆ. ಯಾರಿಗೆ ಕೊಟ್ಟಿರಿ ಬಾಡಿಗೆ? ಯಾರಿಗೆ ಕೊಟ್ರಿ ನೀವು? ಲೋಕದಾಗ ಊರಾಗ ಮನಿಗಳನ್ನ ಕಟ್ಟಿ ಇನ್ನೊಂದು ಮನೆಗೆ ಇರಬೇಕಾದ್ರೆ ಬಾಡಿಗೆ ಕೊಟ್ಟಿರಿ. ಆದ್ರೆ ಈ ಪ್ರಪಂಚಕ್ಕೆ ಏನಾರ ಬಾಡಿಗೆ ಕೊಟ್ಟಿರಿ ನೀವು? ಭೂಮಿಗೆ ಬಾಡಿಗೆ ಕಟ್ಟಿರೇನು? ಇಲ್ಲಿ ಸುರಿಯುವಂತ ಮಳೆಗೆ ಬಾಡಿಗೆ ಕಟ್ಟಿರೇನು? ಬೀಸುವಂತ ಗಾಳಿಗೆ ಬಾಡಿಗೆ ಕಟ್ಟಿರೇನು? ಸುರಿಯುವಂತ ಮಳೆಗಿಲ್ಲ, ಬೀಸುವಂತ ಗಾಳಿಗಿಲ್ಲ, ಹೊತ್ತಿರ್ತಕ್ಕಂಥ ಭೂಮಿಗಿಲ್ಲ, ಇಂಪು ಕೊಟ್ಟಂತ ಆಕಾಶಕ್ಕಿಲ್ಲ. ಮತ್ತೆ ಯಾರಿಗೆ ಬಾಡಿಗೆ ಕಟ್ಟವರು? ಬಾಡಿಗೆ ಮನಿ ಹೆಂಗ ಕಟ್ಟಿದ್ದು? ಅಪ್ಪನ ಮನಿ ಮಗನಿಗೆ ಸ್ವಂತ ಮನಿ ಆಕೈತೆ ಹೊರತು ಬಾಡಿಗೆ ಮನಿ ಆಗುದಿಲ್ಲ ಅಂತ ಹೇಳ್ತಾರೆ ಶರಣ. ಅಪ್ಪನ ಮನಿ ಮಗಗ ಸ್ವಂತ ಆಕೈತಿ,
ಬಾಡಿಗೆ ಮನಿ ಆಗೋಲ್ಲ. ಹಂಗ ಪರಮಾತ್ಮನ ಮನಿ ಇದು ನಮ್ಮ ಸ್ವಂತ ಮನಿನ ಆಕೈತೆ ಹೊರತು ಬಾಡಿಗೆ ಮನಿ ಆಗೋಲ್ಲ ಅಂತ ಹೇಳ್ತಾರ. ಬಾಡಿಗೆ ಮನಿ ಅನ್ನೋದು ಸುಮ್ಮನೆ ಹೇಳಾಕದು ಚಂದ ಕರೆ. ಎಲ್ಲಿ ಆಕೈತಿ ಹೇಳಪ್ಪ ಬಾಡಿಗೆ? ಅದು ಯಾರಿಗೆ ಕೊಟ್ರಿ ನೀವು ಬಾಡಿಗೆ? ನೋಡು, ಬಾಡಿಗೆ ಯಾರಿಗೆ ಕೊಟ್ರಿ ನೀವು? ಮಳೆ ಬಿಲ್ ಕಟ್ಟಿರೇನು? ಗಾಳಿ ಬಿಲ್ ಕಟ್ಟಿರಿ? ಮಳೆ ಬಿಲ್ಲು ಕಟ್ಟಿಲ್ಲ, ಗಾಳಿ ಬಿಲ್ಲು ಕಟ್ಟಿಲ್ಲ. ಸೂರ್ಯ ಸುಟ್ಕೊಂಡು ಸಾವಿರಾರು ಕೋಟಿ ವರ್ಷಗಳಿಂದ ಬಿಸಿಲು ಕೊಡ್ತಾನ, ಅವನ ಬಿಲ್ಲನ್ನು ನೀವು ಯಾವ ಆಫೀಸಿನಾಗ ಹೋಗಿ ಕಟ್ಟಿಲ್ಲ. ಸುರತೈತಿ ಮಳೆ, ಕೆರೆ ತುಂಬತೈತಿ, ಎಲ್ಲಿನೂ ಮಳೆ ಬಿಲ್ ಕಟ್ಟಿಲ್ಲ. ಸಿಲಿಂಡರ್ ಬಿಲ್ ಕಟ್ಟಿರಿ, ಮನೆಗೆ ಬರೋ ಲೈಟಿನ ಬಿಲ್ ಕಟ್ಟಿರಿ, ಟೆಲಿಫೋನ್ ಬಿಲ್ ಕಟ್ಟಿರಿ, ಫೋನ್ ಬಿಲ್ ಕಟ್ಟಿರಿ, ಅಥವಾ ಯಾರದಾರ ಮನೆ ಒಳಗಿದ್ರೆ ಆ ಮನೆ ಬಿಲ್ ಕಟ್ಟಿರಿ. ನಿಮ್ಮ ಲೌಕಿಕ ವ್ಯವಹಾರಗಳ ಬಳಕೆಗಾಗಿ ನೀವು ಬಾಡಿಗೆ ಕಟ್ಟಿರಿ ಹೊರತು ಸರ್ವಾಂತರ್ಯಾಮಿಯಾದ ಪರಮಾತ್ಮ ಸೃಷ್ಟಿ ಮಾಡಿರ್ತಕ್ಕಂಥ ಈ ಪ್ರಪಂಚಕ್ಕೆ ಏನಾರ ನೀವು ಬಾಡಿಗೆ ಕಟ್ಟಿರಿ ಅಂತ ತಿಳ್ಕೊಂಡು ಕೇಳಬೇಕು. ಏನ್ ಕಟ್ಟಿವಪ್ಪ ನಾವು ಬಾಡಿಗೆ? ಇಲ್ಲ. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ಅದು ನಿಮ್ಮ ದಾನ, ಎತ್ತೂ ನಿಮ್ಮ ದಾನ, ಬಿತ್ತೂ ನಿಮ್ಮ ದಾನ, ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಹುಣ್ಣಿಗಳ ನೀನೆಂಬೆ ರಾಮನಾಥ. ಇದು ಜೇಡರದಾಸಿಮಯ್ಯನವರ ವಚನ. ಈ ಭೂಮಿ ಪರಮಾತ್ಮನು, ಇಲ್ಲಿ ಸುರಿತಕ್ಕಂಥ ಮಳೆ ಪರಮಾತ್ಮನು, ಇಲ್ಲಿ ಸುತ್ತಿ ಹರಿಯುವ ಸಾಗರ ಪರಮಾತ್ಮನು, ಇಲ್ಲಿ ಬೀಸುವಂತ ಗಾಳಿ ಪರಮಾತ್ಮನು. ಎಲ್ಲವನ್ನ ಮಾಡಿದವನೊಬ್ಬನಿದ್ದಾನೆ. ಇದನ್ನ ಶೈವ ಪಂಥನು ಒಪ್ತೈತಿ, ವೈದಿಕ ಪಂಥನು ಕೂಡ ಒಪ್ತೈತಿ, ಲಿಂಗಾಯತ ತತ್ವ ಪಂಥನು ಒಪ್ತೈತಿ. ಇನ್ನ ಪಾಶ್ಚಿಮಾತ್ಯ ಧರ್ಮಗಳಲ್ಲಿನೂ ಕೂಡ ಅವರು ಕೂಡ ಒಪ್ತಾರೆ. ಶೇಶ್ವರವಾದಿ ಧರ್ಮಗಳಂತ ಬರ್ತಾವ, ನಿರೀಶ್ವರವಾದಿ ಧರ್ಮಗಳಂತ ಬರ್ತಾವ. ಶೇಶ್ವರವಾದಿ ಧರ್ಮಗಳಂದ್ರ ಇದನ್ನ ಮಾಡಿರ್ತಕ್ಕಂಥವನು ಒಬ್ಬನಿದ್ದಾನೆ. ಈ ಪೃಥ್ವಿಯನ್ನ, ಈ ಸೃಷ್ಟಿಯನ್ನ, ಈ ಬ್ರಹ್ಮಾಂಡವನ್ನ ರಚನೆ ಮಾಡಿರ್ತಕ್ಕಂಥವನು ಒಬ್ಬನಿದ್ದಾನೆ. ಒಬ್ಬನಾದ ನಾವು ಇಬ್ಬರಿಲ್ಲ. ಸ್ಪಷ್ಟ ತಿಳ್ಕೊಡ್ರಿ. ದೇವನ ಬೇರೆ, ದೇವ ಅನ್ನೋನ ಬೇರೆ, ದೇವತೆಗಳನ್ನವರ ಬೇರೆ. ನಾವು ದೇವನೊಳಗ ದೇವತೆಗಳನ್ನು ಮಿಕ್ಸ್ ಮಾಡಕತ್ತೀವಿ. ಅದಕ್ಕೆ ನಮ್ಗೆ ಅಧ್ಯಾತ್ಮ ಸ್ಪಷ್ಟ ತಿಳಿದಿಲ್ಲ. ದೇವನ ಬೇರೆ ಅವ. ದೇವನಿಗೆ ಹುಟ್ಟಿಲ್ಲ, ಸಾವಿಲ್ಲ. ದೇವ ಸರ್ವಾಂತರ್ಯಾಮಿ, ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ ಅಂತ ಹೇಳ್ತಾರ. ಅವ ಎಂದೂ ಹುಟ್ಟೇ ಇಲ್ಲಂತ, ಅವೆಂದೂ ಸತ್ಯ ಇಲ್ಲಂತ, ಅವನಿಗೆ ರೂಪನ ಇಲ್ಲಂತ, ಅವನಿಗೆ ನಾಮನ ಇಲ್ಲಂತ. ನಾಮ ರೂಪ ಕ್ರಿಯಾಗಳಾಪ ವಿರಾಮನ ಅನುಪಮ ದಿವ್ಯ ತೇಜೋ ವ್ಯೋಮ ಮೂರ್ತಿ ಗುರು ಮಹೇಶ್ವರ ಲಿಂಗ ಶರಣಾರ್ಥಿ ಅಂತ ಹೇಳ್ತಾರೆ. ಬಯಲೊಳಗ ಸಂಚರಿಸಿದವ. ಅವನಿಗೆ ಯಾವುದೇ ನಿರ್ದಿಷ್ಟವಾದಂತ ಆಕಾರ ಸ್ವರೂಪ ಯಾವುದು ಇಲ್ಲ. ಅದಕ್ಕ ನಮ್ಮಲ್ಲಿ ದೇವರು ಅನ್ನುವಂತ 3 ಅಕ್ಷರವನ್ನು ವಿಂಗಡಿಸಿ ನೋಡಿದಾಗ ದೇಹ ಅಂದ್ರೆ ದೇಹವಿಲ್ಲದ್ದು, ಓ ಅಂದ್ರೆ ವರ್ಣವಿಲ್ಲದ್ದು, ರು ಅಂದ್ರೆ ರೂಪ ಇಲ್ಲದ್ದು. ಯಾವುದಕ್ಕೆ ದೇಹ ಇಲ್ಲ, ಯಾವುದಕ್ಕೆ ಬಣ್ಣ ಇಲ್ಲ, ಯಾವುದಕ್ಕೆ ರೂಪ ಇಲ್ಲ. ದೇಹ ಬಣ್ಣ ರೂಪ ಇಲ್ಲಾರದಂತ ನಿರೂಪವಾದ ವಸ್ತು ಯಾವ್ದೈತಿ ಅದನ್ನ ಪರಬ್ರಹ್ಮ ಅಂತ ಕರೆದ್ರು ವೇದಾಂತಿಗಳು. ಅದನ್ನ ಏನಂತ ಕರೆದ್ರು? ಪರಬ್ರಹ್ಮ. ಬ್ರಹ್ಮನ ಬೇರೆ. ಬ್ರಹ್ಮ ತ್ರಿಮೂರ್ತಿಗಳಲ್ಲಿ ಒಬ್ಬ. ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋರು ತ್ರಿಮೂರ್ತಿಗಳಲ್ಲಿ ಒಬ್ರು. ಆದ್ರ ಪರಬ್ರಹ್ಮ ಅನ್ನವ ಅವ ಏಕ ನಿಯಮಾದ್ವಿತೀಯ ಅದ್ವಿತೀಯ ವಸ್ತು ಒಬ್ಬನವ. ಪರಬ್ರಹ್ಮ ಒಬ್ಬನೇ. ಅವನನ್ನ ವೇದಾಂತಿಗಳು ಪರಬ್ರಹ್ಮ ಅಂತ ಕರೆದ್ರು. ಆಗಮಿಕರು ಪರಶಿವ ಅಂತ ಕರೆದ್ರು. ಅವನು ಶಿವನ ಬೇರೆ. ಅವ ಕೈಲಾಸದಲ್ಲಿರ್ಬೋದು ಅಥವಾ ಗಣಗಳ ಮಧ್ಯದಲ್ಲಿರ್ಬೋದು. ಆದ್ರೆ ಪರಶಿವ ಬೇರೆ, ಅವ ಬೇರೆ. ನಮ್ಮಲ್ಲಿ ಏನಾಗ್ಬಿಟ್ಟಂದ್ರೆ ಈ ಭಾರತೀಯ ಸಂಸ್ಕೃತಿ ಅಧ್ಯಾತ್ಮದೊಳಗ ಈ ದೇವತೆಗಳನ್ನ ದೇವರೊಳಗೆ ಹೋಗಿ ತುರುಕಿಬಿಟ್ಟಿವಿ ನಾವು. ಅದಕ್ಕೆ ನಮಗೆ ಕರೆಕ್ಟ್ ಗೊತ್ತಾಗ್ತಾ ಇಲ್ಲ. ಹಠಯೋಗಿ ಸಿದ್ದೇಶ್ವರ ಅಂತ ಸ್ವಾಮಿಗಳು ನಿರಾಕಾರವಾದ ಪರಬ್ರಹ್ಮನನ್ನು ಪೂಜಿಸಿದವರೇ ಹೊರತು ಫಲ ಪದವಿಗಳನ್ನು ಕೊಡುವಂತ ದೇವತೆಗಳನ್ನ ಪೂಜಿಸಿದವರಲ್ಲ. ಸ್ಪಷ್ಟ ತಿಳ್ಕೋಬೇಕು ನಾವಿಲ್ಲಿ. ದೇವತೆಗಳ ಬೇರೆ, ದೇವನೇ ಬೇರೆ, ಬ್ರಹ್ಮನ ಬೇರೆ. ಪರಬ್ರಹ್ಮ ಅಂದ್ರೆ ಅವ ಸರ್ವ ಸೃಷ್ಟಿಕರ್ತ. ನಾವೇನ್ ಮಾಡಿಬಿಟ್ಟಿವಿ? ಈ ಬ್ರಹ್ಮನ ತಂದಿಟ್ಟಿವಿ. ಇನ್ನ ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂತ ವಿಷ್ಣು ಅಂತ ಬರ್ತಾನೆ. ಆತ ದಶಾವತಾರಗಳಲ್ಲಿ ಬಂದ ಅಂತ ಹೇಳ್ತಾನೆ. ದಶಾವತಾರಗಳಲ್ಲಿ ಅವ ಬಂದ. ಹಂಗಾರೆ ದಶಾವತಾರಗಳಲ್ಲಿ ಬರ್ಬೇಕಾದ್ರೆ ಅವ ಹುಟ್ಟ್ಯಾನ, ಸತ್ತಾನ. ಅವನು ಕೂಡ ಸಾಮಾನ್ಯರಿಂದ ದುಃಖಕ್ಕೊಳಗಾಗ್ಯಾನ. ಹೆಂಡತಿಗೆ ಅಡವಿಗೆ ಹೋದಾಗ ದುಃಖ ಮಾಡ್ಕೊಂಡಾನ, ಮಕ್ಕಳು ಕಳ್ಕೊಂಡಾನ, ಕೊನೆಗೆ ಆತ್ಮಹತ್ಯೆ ಮಾಡ್ಕೊಂಡಾನ, ಕೊನೆಗೆ ಪಾಂಡವರಿಗೆ ಆಳಾಗ್ಯಾನ, ಬಹುಭಾವದೊಳಗೆ ಬಂದಾನ. ಹಂಗಾರೆ ಅವನು ಕೂಡ ದೈವತ್ವಕ್ಕೆ ಯೋಗ್ಯಕ್ಕನನು ಅಂದ್ರ ಕೊನೆಗೆ ಆತ್ಯಂತಿಕವಾದ ಸತ್ಯ ಅಂದ್ರೆ ಅವನು ಕೂಡ ಯೋಗ್ಯನಲ್ಲ ಅಂತ ಹೇಳ್ತಾನೆ. ಅವನು ಕೂಡ ಯೋಗ್ಯನಲ್ಲ. ವಿಷ್ಣು ಪರಿಪೂರ್ಣನೆಂದಡೆ ಸೀತೆ ಕೆಟ್ಟಳೆಂದು ಹುಡುಕಲೇಕೆ ಅಂತ ಹೇಳ್ತಾರೆ ವಚನಕಾರ. ವಿಷ್ಣು ಪರಿಪೂರ್ಣನೆಂದಡೆ ಸೀತೆ ಕೆಟ್ಟ ಅಂತ ಯಾಕೆ ತಿಳ್ಕೊಂಡ? ಅವ ಪರಿಪೂರ್ಣನಾಗಿ ಅಣುರೇಣಿ ಮಹತೋಮಯನಾಗಿ ಸಕಲ ತೃಣಕಾಷ್ಟಗಳಲ್ಲಿ ಅವ ಇದ್ದದ್ದ ಕರೆ ಆಗಿದ್ರ ಅವನು ಹೇತಿ ಬಗ್ಗೆ ಬಂದು ಚಾಡಿ ಹೇಳೋದು ಕರೆಯನ್ನು ಸುಳ್ಳು ಅನ್ನುವಂಥದ್ದು ಅವನ ಅರಿವಿಗೆ ಬರಲಿಲ್ಲ ಅಂದ್ರ ಮತ್ತೆ ಅಮ್ಯಾಕ ಹುಡುಕಾಡಿದ? ಸೀತೆ ಕೆಟ್ಟಳ ಅಂತ ಯಾಕೆ ಹುಡುಕಾಡಿದ? ನೋಡಿ ಎಷ್ಟು ಚಂದ ಹೇಳ್ತಾರೆ ನೋಡಿ ವಚನಕಾರ. ಬ್ರಹ್ಮ ಚತುರ್ಮುಖ ಬ್ರಹ್ಮ, ಬ್ರಹ್ಮ ನೋಡುವಡೆ ಸುಪುತ್ರಿಕ ಮನಿ.
ಅವನನ್ನ ನಾವು ಸೃಷ್ಟಿಕರ್ತ ಅಂತೀವಿ. ಅವ್ನು ಎರಡು ತಲೆ ಇದ್ದು ಅಂತ, ಅವ್ನು ಎರಡು ತಲೆ ಹಾದು ಅಂತ, ಅವನ್ನ ಸೃಷ್ಟಿ ಮಾಡ್ಕೊಳಕ್ ಬರ್ಲಿಲ್ಲ ಅಂತ. ಮುಂದೆ ಸರಸ್ವತಿ ಅನ್ನುವಂತ ಮಗಳು ಹುಟ್ಟಿದಂತ, ಮಗಳನ್ನೇ ಮೋಹಿಸಿ ಮದುವೆ ಆಗಿಬಿಟ್ಟಂತವ. ಅವನಿಗೆ ಭೂಮಿ ಮೇಲೆ ಪೂಜಾನ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಭೂಮಿ ಮೇಲೆ ಪೂಜಾನ ಇಲ್ಲ. ಬ್ರಹ್ಮ ನೋಡುವಡೆ ಸ್ವಪುತ್ರಿಗ ಬನಿಯಾದ, ವಿಷ್ಣು ನೋಡುವಡೆ ಬಾರದ ಭವದಲ್ಲಿ ಬಂದ, ರುದ್ರ ನೋಡಿದಡೆ ಸ್ಮಶಾನವಾಸಿಯಾದ. ಇವರು ನಮ್ಮ ಪೂಜೆಗೆ ಬಾರರಾಗಿ ನೀನೊಬ್ಬನೇ ಸರ್ವಕರ್ತೃ ಅಂತ ಹೇಳ್ತಾರೆ. ನೀವೊಬ್ಬನೇ ಅಂದ್ರೆ ಯಾರಂದ್ರೆ ಇವನು ಮೀರಿದ ಪರಶಿವನೊಬ್ಬನೇ, ಪರಬ್ರಹ್ಮನೊಬ್ಬನೇ. ಅವನನ್ನು ಏನಂತ ಕರೀತಾರೆ? ಆಗಮಿಕರು ಪರಶಿವ ಅಂತ ಕರೀತಾರೆ, ವೇದಾಂತಿಗಳು ಪರಬ್ರಹ್ಮ ಅಂತ ಕರೀತಾರೆ, ಯಹೂದಿಗಳು ಸುಪ್ರೀಂ ಗಾಡ್ ಏನಂತ ಕರೀತಾರೆ? ಅವನ ಸುಪ್ರೀಂ ಗಾಡ್, ಸುಪ್ರೀಂ ಗಾಡ್ ಅಂತ ಕರೀತಾರೆ. ಸುಪ್ರೀಂ ಗಾಡ್ ಅಂದ್ರೆ ಇದನ್ನೆಲ್ಲವನ್ನು ಮಾಡಿರ್ತಕ್ಕಂಥದ್ದು ಸುಪ್ರೀಂ ಗಾಡ್. ಗಾಡ್ ಈಸ್ ಲೈಟ್ ಅಂತ ಕರೆದ್ರು ಪಾಶ್ಚಿಮಾತ್ಯರು. ಏನಂತ ಕರೆದ್ರು? ಗಾಡ್ ಈಸ್ ಲೈಟ್. ದೇವರನ್ನ ಬೆಳಕ ಅಂದ್ರು, ಬೆಳಕಿನ ಸ್ವರೂಪ ಅಂದ್ರು. ಗಾಡ್ ಈಸ್ ಲೈಟ್. ಪಾಶ್ಚಿಮಾತ್ಯ ಈ ಇನ್ನೊಂದು ಧರ್ಮ ಬರ್ತದೆ ಇಸ್ಲಾಂ. ಅವ್ರನ್ನ ಕೇಳಿದ್ರು ದೇವರು ಅಲ್ಲಹ ನೂರ್ ಹೈ ಅಂದ್ರು. ನೂರ್ ಅಂದ್ರೆ ಬೆಳಕ. ನಿಮ್ಮಲ್ಲಿ ಪ್ರಕಾಶ ಅಂತೀರಿ, ಅವರಲ್ಲಿ ನೂರ್ ಸಾಹೇಬ್ ಅಂತ ಇಷ್ಟ. ಅಲ್ಲಿ ಅದು ಬೆಳಕ, ಇದು ಬೆಳಕ. ಅಲ್ಲಹ ನೂರ್ ಹೈ, ಅದು ಬೆಳಕ. ನಿಜಗುಣರನ್ನು ಕೇಳಿದ್ರು, ಶ್ರೀಮನ್ ನಿಜಗುಣ ಶಿವಯೋಗಿಗಳನ್ನು, ದೇವ್ರ ಹೆಂಗದ? ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಅವರು ಏನಂದ್ರು? ಜ್ಯೋತಿ ಬೆಳಗುತ್ತಿದೆ ಅಂದ್ರು, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಬಸವಣ್ಣ ಅವ್ರನ್ನ ಕೇಳಿದ್ರು ಹೆಂಗದನ್ರಿ ದೇವರು? ಬೆಳಗಿಂಗೆ ಬೆಳಗು ಮಹಾ ಬೆಳಗು, ಶೂನ್ಯ ಸಿಂಹಾಸನದಲ್ಲಿ ನೆಲೆಗೊಂಡಿಪ್ಪ ಸುಖವ ಕೂಡಲ ಸಂಗಯ್ಯ ತಾನೇ ಬಲ್ಲನು. ಬೆಳಗಿಂಗೆ ಬೆಳಗು ಮಹಾ ಬೆಳಗು, ಬೆಳಗಿಂಗೆ ಬೆಳಗು ಶತಪತ್ರ ಕೋಟಿ ಸೂರ್ಯರ ಮೀರಿಸುವಂತ ಮಹಾ ಬೆಳಗಾಗಿ ಕೂಡಲ ಸಂಗಯ್ಯ ಎನ್ನ ಮನೋಮಧ್ಯದಲ್ಲಿ, ಎನ್ನ ಕರಸ್ಥಲದ ಮಧ್ಯದಲ್ಲಿ ಲಿಂಗರೂಪವಾಗಿ ಬೆಳಗಾಕತಾನ. ಅವ ಜಗದಗಲನಾಗಿ, ಮುಗಿಲಗಲನಾಗಿ, ಮಿಗೆಯಗಲನಾಗಿ, ಅಗಮ್ಯನಾಗಿ, ಅಗೋಚರನಾಗಿ, ಅಪ್ರತಿಮನಾಗಿ ಬೆಳಗಿಂಗೆ ಬೆಳಗು ಮಹಾ ಬೆಳಗಾಗಿ ಕೂಡಲ ಸಂಗಮ ದೇವನಿದ್ದಾನೆ ಅಂತ ಬಸವಣ್ಣವರು ಹೇಳಿದರು. ಹಂಗಾರೆ ನಿಮ್ಮಂತನ ಬರ್ತೀನಿ. ಅವರು ಸುಪ್ರೀಂ ಗಾಡ್ ಅಂದ್ರು, ಒಬ್ಬನಾದನ ಅಂದ್ರು. ಇವರು ಪರಶಿವನೋರ್ವನೇ ಅಂದ್ರು, ಇವರು ಪರಬ್ರಹ್ಮನೊಬ್ಬನೇ ಇದ್ದಾನೆ ಅಂದ್ರು. ಅವರು ಅವ ಜ್ಯೋತಿ ಸ್ವರೂಪನಾಗಿದ್ದಾನೆ ಅಂದ್ರು. ಇವರು ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಅಂದ್ರು. ಅದು ಮಾತು ಮನಗಳಿಗೆ ನಿಲುಕಲಾರದಂತ ಪಾರಮಾರ್ಥ ತತ್ವ ಸುಖಕ್ಕೆ ಹತ್ತಿರವಾಗಿರುವಂತ ಸಾತಿಶಯದ ನಿರುಪಾದಿಕ ನಿರ್ಮಲ ಜ್ಯೋತಿ ಅಂತ ನಿಜಗುಂಡ್ರೆ ಹೇಳಿದ್ರು. ಅಲ್ಲಮ ಪ್ರಭುಗಳು ಅರಸುವ ಬಳ್ಳಿ ಕಾಲ ಸುತ್ತಿತ್ತೆಂಬಂತೆ, ಬಯಸುವ ಬಯಕೆ ಕೈಸಾರಿದಂತೆ, ಬಡವ ನಿಧಾನವ ನಡೆಹಿಕೊಂಡಂತೆ, ನಾನು ಅರಸುತ್ತ ಬಂದು ಎನ್ನ ಭಾವಕ್ಕೆ ಅಗಮ್ಯವಾದ ಮೂರ್ತಿಯ ಕಂಡೆ ನೋಡ, ಅರಿವಿನ ಹರುವ ಕಂಡೆ ನೋಡ, ಬೆಳಗಿಂಗೆ ಮಹಾ ಬೆಳಕ ಕಂಡೆ ಅಂತ ಹೇಳ್ತಾನೆ. ಅಲ್ಲಮ ಪ್ರಭು ಹೇಳಿದ್ದು ಬೆಳಕ, ಬಸವಣ್ಣವ್ರು ಹೇಳಿದ್ದು ಬೆಳಕ. ಆಕಮಾದೇವಿ ಅವ್ರಿಗೆ ಕೇಳಿದ್ರಂತೆ ಹೆಂಗ ಅದಾನ್ರಿ ವಾ ನಿಮ್ಮ ದೇವರಂದ್ರ? ಅವರೊಬ್ರು ಬಾಳ ಚಂದ ಹೇಳಿದ್ರು. ಏನ್ ಹೇಳಿದ್ರು? ಹುಟ್ಟಿಲ್ಲದ, ಸಾವಿಲ್ಲದ, ಕೇಳಿಲ್ಲದ, ರೂಹಿಲ್ಲದ ಚಲುವ ಚನ್ನ ಮಲ್ಲಿಕಾರ್ಜುನ. ಅವನಿಗೆ ಹುಟ್ಟ ಇಲ್ಲಂತ, ಅವನಿಗೆ ಸಾವ ಇಲ್ಲಂತ, ಅವನಿಗೆ ನಾಮ ಇಲ್ಲಂತ, ರೂಪ ಇಲ್ಲಂತ, ಅಂತವಂತವ ಚನ್ನ ಮಲ್ಲಿಕಾರ್ಜುನ. ಈ ಹುಟ್ಟು ಸಾವಿಗೆ ಒಳಗಾಗುವ ಗಂಡನನ್ನು ಇದು ಒಲೆ ಒಳಗಿಕ್ಕ ಅಂತ ತಿಳ್ಕೊಂಡು ಆ ಚಾಪ್ಟರ್ ಕ್ಲೋಸ್ ಮಾಡಿಬಿಟ್ರು. ಇನ್ನು ಮುಂದೆ ಕೇಳಬೇಡ್ರಿ ಅಂತ ಹೇಳಿ ಅದನ್ನ ಮುಗಿಸ ಬಿಟ್ರು. ಇತಿಶ್ರೀ ಹಾಡಿಬಿಟ್ರು. ಅದನ್ನ ಯಾಕೆ ಮಾಡಿಲ್ಲ? ಯಾರವ? ನಿರಾಕಾರ ಪರಬ್ರಹ್ಮನಾದ ಪರಮಾತ್ಮ ಚನ್ನ ಮಲ್ಲಿಕಾರ್ಜುನ. ಕಪಿಲ ಸಿದ್ಧ ಮಲ್ಲಿಕಾರ್ಜುನನ್ನ ಹೇಳ್ತಾರೆ, ಸೊನ್ನಲಿಗೆ ಸಿದ್ದರಾಮರನ್ನ ಕೇಳ್ತಾರೆ ಹೆಂಗ ಅದಾನ್ರಿ ಪಾ ನಿಮ್ಮ ಕಪಿಲ ಸಿದ್ಧ ಮಲ್ಲಯ್ಯ? ಏನು ಶ್ರೀಶೈಲದೊಳಗದನು, ಏನು ಸ್ವನ್ನಲಿಗೆ ಒಳಗದಾನ? ನಾನು ಅಲ್ಲೇ ಆದಾನ ಅಂತ ತಿಳ್ಕೊಂಡಿದ್ದೆ ಅಂತ ಮೊದಲು ಸಿದ್ದರಾಮ ಏನ್ ತಿಳ್ಕೊಂಡಿದ್ದ? ಅಲ್ಲೇ ಆದಾನ ಅಂತ ತಿಳ್ಕೊಂಡಿದ್ದ ಮಾರಾಯ. ಹಿಂದಗಡೆ ಗೊತ್ತಾತು ಅವ ಅಲ್ಲಿಲ್ಲ. ಅವ ಭಕ್ತರ ಹೃದಯ ಕಮಲ ಮಧ್ಯದೊಳಗೆ ಚಿರಸ್ಥಾಯಿಯಾಗಿ ಪರಂಜ್ಯೋತಿಯಾಗಿ ಬೆಳಗುತ್ತಿಪ್ಪ ನಮ್ಮ ಕಪಿಲ ಸಿದ್ಧ ಮಲ್ಲಯ್ಯ ಅಂತ. ಭಕ್ತರ ಹೃದಯದೊಳಗಂತ ಭಕ್ತ ಹೃದಯ ಚಿರಸ್ಥಾಯಿಯಾಗದಂತ ಕಪಿಲ ಸಿದ್ಧ ಮಲ್ಲಯ್ಯ ಒಳಗಾದನ. ಸರ್ಪಭೂಷಣರು ಹೋದ್ರು. ಸರ್ಪಭೂಷಣರು ಬೆಂಗಳೂರಿನ ಇವತ್ತಿನ ಮೆಜೆಸ್ಟಿಕ್ ಅಂತ ಕರಿತೀರಲ್ಲ, ಆ ಮೆಜೆಸ್ಟಿಕ್ ಪಕ್ಕದಲ್ಲಿ ಸರ್ಪಭೂಷಣರ ಮಠ ಇದೆ. ಆ ಮೆಜೆಸ್ಟಿಕ್ ಅನ್ನೋದು ಮೊದಲು ಸರ್ಪಭೂಷಣ ಮಠದ ಸ್ವಾಮಿಗಳ ಆಸ್ತಿನೇ ಅದು. ನಂತರದಲ್ಲಿ ಹೋಗ್ಯಾರ. ಒಂದು ಕಾಲಕ್ಕೆ ಬೆಂಗಳೂರೊಳಗೆ 120 ವಿರಕ್ತ ಮಠಗಳಿದ್ವು ಅಂತ. ಇವತ್ತು 120 ಹೋಗಿ 20 ಉಳಿದಿಲ್ಲ ಬೆಂಗಳೂರೊಳಗೆ. 4000ಕ್ಕೂ ಹೆಚ್ಚು ವಿರಕ್ತ ಮಠಗಳಿದ್ದವು. ಇವತ್ತು ಬಹಳ ಅಂದ್ರೆ ಒಂದು 400-500 ಬಂದೇವು ನಾವು. ಇನ್ನು ಮುಂದಿನ ದಿನಮಾನದಾಗ ಅವು ಉಳಿತಾವ ಇಲ್ಲ ವಿಚಾರ ಮಾಡಬೇಕು. ಆ ಸರ್ಪಭೂಷಣರು ಬಹಳ ದೊಡ್ಡ ತತ್ವಜ್ಞಾನಿಗಳು, ಶರಣ ಮಾರ್ಗದಲ್ಲಿ ಇದ್ದವರು, ವೇದಾಂತವನ್ನು ಬಹಳ ಚಲೋ ಓದಿದವರು. ಯಾರು? ಸರ್ಪಭೂಷಣರು ಶರಣ ಮಾರ್ಗದಲ್ಲಿ ಇದ್ದವರು. ನಿಮ್ಮ ಉಣಕಲ್ ಸಿದ್ದಪ್ಪ ಹೆಚ್ಚು ಯಾರ ಪದಗಳನ್ನ ಹಾಡ್ತಿದ್ದ ಅಂದ್ರೆ ಸರ್ಪಭೂಷಣರ ತತ್ವ ಪದಗಳನ್ನು ಹೆಚ್ಚು ಹಾಡ್ತಿದ್ದ, ನಿಜಗುಣರ ತತ್ವ ಪದಗಳನ್ನು ಹೆಚ್ಚು ಹಾಡ್ತಿದ್ದ. ಯಾರು?
ಉಣಕಲ್ ಸಿದ್ದಪ್ಪನಿಗೆ ಹೆಚ್ಚು 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 ಒಳ್ಳೆ ಅಥಾರಿಟಿ ಅಂತಾರಲ್ಲ, ಅವ್ರ ಕೈಯಾಗ ಕೊಟ್ಟರೆ ಬಹಳ ಚಂದ ಹೇಳ್ತಾರ ಅನ್ನೋದಕ್ಕ ಹೆಚ್ಚು ಯಾರದನ್ನ ಬಳಸ್ತಿದ್ರು ಸಿದ್ದಪ್ಪಂಜ ಅವ್ರಂದ್ರ ಸರ್ಪಭೂಷಣ. ಅವನಿಗೆ ಸಪ್ಪಣ್ಣಪ್ಪ ಅಂತ ಕರೀತಾರೆ. ಸರ್ಪಭೂಷಣರಿಗೆ ಸಪ್ಪಣ್ಣಪ್ಪರು, ಸಪ್ಪಣ್ಣಾರರು ಅಂತ ಕರೀತಾರೆ. ಅವ್ರ ಪದ್ಯಗಳನ್ನ ಹೆಚ್ಚು ಬಳಸ್ತಿದ್ರಂತವ್ರು. ಇನ್ನೊಂದು ಶಿಶುನಾಳದ ಶರೀಫರ ತತ್ವ ಪದಗಳನ್ನ ಸಂದರ್ಭ ಬಂದಾಗ ಹೆಚ್ಚು ಸಿದ್ದಪ್ಪಂಜವ್ರು ಕೂಡಿದ ಭಕ್ತರಿಗೆ ಶಾಸ್ತ್ರ ಹೇಳುವಾಗ ಬಳಸ್ತಿದ್ರು ಅನ್ನುವಂಥದ್ದನ್ನ ನಾವು ಅವರ ಚರಿತ್ರೆ ನೋಡ್ಕೊಂಡು ಬರ್ತೀವಿ. ಆ ಸರ್ಪಭೂಷಣರು ಒಂದ್ಸಲ ಸಂಚಾರ ಮಾಡ್ಕೊಂತ ಎಲ್ಲಿಗೆ ಹೋಗ್ತಾರ ಅಂದ್ರ ಶ್ರೀಶೈಲಕ್ಕೆ ಹೋಗ್ತಾರ. ಎಲ್ಲಿಗೆ ಹೋಗ್ತಾರೆ? ಶ್ರೀಶೈಲಕ್ಕೆ ಹೋಗ್ತಾರೆ. ಶ್ರೀಶೈಲದೊಳಗ ಪಾತಾಳ ಗಂಗಾ ಅಂತ ಐತಿ. ಪಾತಾಳ ಗಂಗಾದೊಳಗೆ ಸ್ನಾನ ಮಾಡಿಕೊಂಡು ಬಂದು ಲಿಂಗಾರ್ಚನೆಗೆ ಕೂತ್ಕೊಂತಾರ. ಸರ್ಪಭೂಷಣರು ಬಹಳ ದೊಡ್ಡ ವ್ಯಕ್ತಿತ್ವ. ಅವರು ಬಹಳ ದೊಡ್ಡ ಅಂದ್ರೆ ಬಹಳ ದೊಡ್ಡ ವ್ಯಕ್ತಿತ್ವ. ಅವರು 18ನೇ ಶತಮಾನದಲ್ಲಿ ಬರ್ತಾರ. ಬಹಳ ದೊಡ್ಡ ವ್ಯಕ್ತಿತ್ವ. ಅವರು ಲಿಂಗಾರ್ಚನೆ ಮಾಡಿಕೊಳ್ಳುವ ಸಮಯದೊಳಗ ಅವಾಗ ಅವ್ರಿಗೊಂದು ಅನುಭವದ ಪದ ಬರ್ತಿದ್ದವ್ರು. ಆ ಪದ್ಯದೊಳಗೆ ಹೇಳ್ತಾರ ಅವರು, ಶ್ರೀಗಿರಿಯ ಕ್ಷೇತ್ರಕ್ಕೆಂದು ಹೋಗಿ ಯಾತ್ರೆಯ ಮಾಡಿ ಬಂದೇನು, ಶ್ರೀಗಿರಿಯು ಶರೀರದೊಳಗುಂಟು ಗುರು ಸಿದ್ಧ ಗುರುವರ ಯೋಗಿ ಜನರಿಗೆ ಮರ್ಮ ಬೀರುಂಟು. ನಾ ಶ್ರೀಗಿರಿಯ ಕ್ಷೇತ್ರಕ್ಕಂತ ತಿಳ್ಕೊಂಡು ಪಾದಯಾತ್ರೆ ಮಾಡ್ಕೊಂಡು ಬಂದೆ. ಆದ್ರೆ ಶ್ರೀಗಿರಿ ತ್ರಿಕುಟಗಿರಿ ಇಲ್ಲಿಲ್ಲ, ಅದು ನನ್ನ ಹೃದಯದೊಳಗೆ ಕಾಣಕತ್ತೈತಿ, ಅಂಗೈಯೊಳಗಿನ ಲಿಂಗದಾಗ ಕಾಣಕತ್ತೈತಿ. ಜನರಿಗೆ ಶ್ರೀಶೈಲ ಅನ್ನೋದು ಹೊರಗೈತಂತೈತಿ, ಆದ್ರೆ ಒಳಗ ಶ್ರೀಶೈಲಗಿರಿ ಐತಿ ಅನ್ನುವಂತ ಅರಿವು ಈ ಜನಗಳಿಗೆ ಬರವಲ್ಲದಲ್ಲ ಅಂತ ಹೇಳಿ ಅವರು ಕೂಡ ಸರ್ಪಭೂಷಣರು ಹೇಳ್ತಾರೆ. ಶ್ರೀಗಿರಿಯ ಕ್ಷೇತ್ರಕ್ಕೆಂದು ಹೋಗಿ ಯಾತ್ರೆಯ ಮಾಡಿ ಬಂದೆ, ಶ್ರೀಗಿರಿಯು ಶರೀರದೊಳಗುಂಟು ಗುರುಸಿದ್ಧ ಗುರುವರ ಯೋಗಿ ಜನರಿಗೆ ಮರ್ಮ ಬೇರುಂಟು. ಇವರಿಗೆ ಮರ್ಮ ಏನೈತಿ? ಹೊರಗೈತಿ ಅನ್ನುವಂತ ಮರ್ಮದಲ್ಲಿ ಇವರಿದ್ದಾರೆ ಅಂತ ಹೇಳ್ತಾರೆ. ಕೊನೆಗೆ ಅದೇ ಸರ್ಪಭೂಷಣರು ಒಂದು ಅದ್ಭುತವಾದ ಪದ್ಯವನ್ನು ಕೂಡ ಹಾಡ್ತಾರೆ. ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ, ಗಂಗೆ ಯಮುನೆಗಳ ಸಂಗಮದೊಳು ಮಿಂದು ಶೃಂಗಾರದ ಪರಿಯ ರಂಗಮಂಟಪದೋಳು ಲಿಂಗ ಪೂಜೆಯ ಮಾಡಿರೋ, ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಅಂತೇಳಿ ಅವರೊಂದು ಅದ್ಭುತವಾದಂತ ಪದ್ಯ. ಅದು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗವನ್ನ ಒಂದೇ ತತ್ವ ಪದದಲ್ಲಿ ಒಂದೇ ಪದ್ಯದಲ್ಲಿ ಹಾಡತಕ್ಕಂತ ಅದ್ಭುತವಾದ ಪದ್ಯವನ್ನು ಸರ್ಪಭೂಷಣರು ಬರೀತಾರೆ. ಅದಕ್ಕೆ ಕೈವಲ್ಯ ಕಲ್ಪವಲ್ಲದೆ ಅಂತ ಕರೀತಾರೆ. ನೀನ್ ಹೇಳಿದಲ್ಲ, ನಿಜಗುಂಡ್ರದು ಕೈವಲ್ಯ ಪದ್ಧತಿ, ಸರ್ಪಭೂಷಣರದು ಕೈವಲ್ಯ ಕಲ್ಪವಲ್ಲರಿ, ಮುಳುಗುಂದದ ಬಾಲಲೀಲ ಮಹಂತ ಶಿವಯೋಗಿಗಳವರದು ಕೈವಲ್ಯ ದರ್ಪಣ, ಮಹಾಲಿಂಗ ರಂಗಂದು ಕೈವಲ್ಯ ನವನೀತ, ಮುಪ್ಪಿನ ಷಡಕ್ಷರಿಗಳದು ಸುಬೋಧ ಸಾರ, ಗಣಮಠ ಶಿವಯೋಗಿಗಳದು ಭಕ್ತಿ ಸುಧಾಸಾರ. ಇವೆಲ್ಲವೂ ಹೆಚ್ಚು ಕಡಿಮೆ ಅನುಭವದ ತತ್ವ ಪದಗಳೇ. ವಚನಗಳಿಗಿದ್ದರೂ ತತ್ವ ಪದಗಳು ಜನರಾಡುವ ಭಾಷೆಯಲ್ಲಿ ಹೆಚ್ಚು ಬರ್ತಾವ. ಜನರಾಡುವಂತ ಭಾಷೆ ಮುಂದೆ ಬರ್ಕೊಂತ ಹೋಗ್ತದೆ. ಅವೆಲ್ಲ ಸಂದರ್ಭದಾಗ ಇನ್ನು 15-20 ಟೈಮ್ ಅದೇ ಹೇಳ್ತಾ ಹೋಗ್ತೇನೆ. ಹೆಂಗೆ ಬಂದು ತತ್ವ ಪದಗಳು ಹೆಂಗೆ ಅದರಲ್ಲಿ ಅನುಭವ ಎರಕ ಹೋಯ್ತಾರೆ, ಅದರಲ್ಲಿ ಬೆಳಗ್ಗೆ ಹೆಂಗೈತಿ, ಅದರಲ್ಲಿ ಒಗಟ್ ಹೆಂಗೈತಿ. ನಮ್ಮಲ್ಲಿ ಬೆಳಗಿನ ವಚನಗಳು ಅಂತ ಬರ್ತಾವ. ವಚನಗಳೊಳಗನ ಬೆಳಗಿನ ವಚನಗಳು ಅಂತ ಬರ್ತಾವ. ಅದ್ಭುತವಾದ ವಚನಗಳು ಬರ್ತಾವ, ಬೆಳಗಿನ ವಚನಗಳು. ಇವೆಲ್ಲವುಗಳು ನಾವು ಅಧ್ಯಯನ ಮಾಡಿದಾಗ ಏನು ಒಂದು ಸ್ಪಷ್ಟ ನಿರ್ಣಯವನ್ನ ಹೇಳ್ತಾರಂದ್ರ, ಜೀವ, ಜಗತ್ತು, ಪರಮಾತ್ಮ, ಈ ಮೂರು ಬಿಟ್ಟರೆ ಮತ್ತೇನು ಇಲ್ಲ. ಎಲ್ಲವೂ ಈ ಮೂರದ ಒಳಗನ ಐತೆ ಅಂತ ನಾವು ತಿಳ್ಕೊಬೇಕು. ಒಂದು ಜೀವ, ಇನ್ನೊಂದು ಜಗತ್ತು. ಈ ಜೀವಿಗಳು ಹೆಂಗ ಬಂದವು, ಈ ಜೀವರಾಶಿಗಳ ಅಸ್ತಿತ್ವ ಏನು, ಈ ಜೀವಿಗಳು ಯಾವಾಗ ಹುಟ್ಟಿದವು, ಈ ಜೀವಿಗಳಲ್ಲಿ ಲಕ್ಷಾಂತರದ ಜೀವಿಗಳದಾವ. ಒಂದರ ಬುದ್ಧಿ ಒಂದಕ್ಕಿಲ್ಲ, ಒಂದರ ಬಣ್ಣ ಒಂದಕ್ಕಿಲ್ಲ, ಒಂದರ ರೂಪ ಒಂದಕ್ಕಿಲ್ಲ, ಒಂದರ ಸ್ವಭಾವ ಇನ್ನೊಂದಕ್ಕಿಲ್ಲ, ಮತ್ತೆ ಒಂದರ ಆಯುಷ್ಯ ಇನ್ನೊಂದಕ್ಕಿಲ್ಲ, ಒಂದರ ಆಕಾರ ಇನ್ನೊಂದಕ್ಕಿಲ್ಲ. ಆದ್ರೂ ಮಾತ್ರ ಒಂದು ಸತ್ಯ, ಹುಟ್ಟೋದು ಮಾತ್ರ ಕರೆ, ಪ್ರತಿಯೊಂದು ಜೀವಿಗಳು ಸಾಯೋದು ಮಾತ್ರ ಕರೆ. ಇದನ್ನ ಯಾರು ಮಾಡ್ಯಾರ ಅಂತ ಕೇಳ್ತಾನೆ. ಮೊದಲಿಂದು ಕೊನೆಯದ್ದು ಹುಟ್ಟತಾವ ಸಾಯ್ತಾವ, ಇವೆರಡು ಸೇಮ. ಇವು ಯಾವ ಜೀವರಾಶಿಗಳಿಗೂ ಬಿಡುಗಡೆ ಇಲ್ಲ. 84 ಲಕ್ಷ ಜೀವರಾಶಿಗಳೊಳಗ ಪ್ರತಿಯೊಂದಕ್ಕೂ ಏನೈತಿ? ಹುಟ್ಟು ಮತ್ತು ಸಾವು ಶತಶತ ಐತಿ. ಇನ್ನ ಉಳಿದುತ್ತೆಲ್ಲ ಸ್ವಭಾವಗಳು ಬೇರೆ ಬೇರೆ ಅದಾವ. ಅವ್ರ ಖಾಸಗಿ ಜೀವನ ಬೇರೆ, ಪ್ರಾಣಿಗಳ ಪ್ರಪಂಚನ ಬೇರೆ, ಕ್ರಿಮಿಕೀಟಗಳ ಪ್ರಪಂಚನ ಬೇರೆ, ಸಸ್ತನಿಗಳ ಪ್ರಪಂಚನ ಬೇರೆ, ಮನುಷ್ಯ ಜೀವಿಗಳ ಪ್ರಪಂಚವೇ ಬೇರೆ. ಹಿಂಗ ಒಂದೊಂದು ಪ್ರಪಂಚದೊಳಗೆ ನಾವು ಒಂದೊಂದು ರೀತಿಯಲ್ಲಿ ನಾವು ಅದೇ. ಆದ್ರ ಈ ಜೀವರಾಶಿಗಳು ಎಲ್ಲಿಂದ ಬಂದು, ಈ ಜೀವ ಅಂದ್ರೆ ಏನು, ಈ ಜೀವನ ಅಸ್ತಿತ್ವ ಏನು? ಯಾಕಂದ್ರೆ ನಮ್ಮೊಳಗೆ ಎಲ್ಲಾ ಜೀವ ಇರೋ ಮಟ್ಟನ ಇದೆಲ್ಲ ಅಸ್ತಿತ್ವ. ಅದಕ್ಕ ನಮ್ಮಲ್ಲಿ ಹೆರೂರಿನ ವಿರುಪನಗೌಡರು ಅಂತ ಬರ್ತಾರೆ, ತತ್ವಪದಕಾರರು. ಹೆರೂರಿನ ವಿರುಪನಗೌಡರು ಅಂತ ಬರ್ತಾರೆ, ಈ ಗಂಗಾವತಿ ಭಾಗದಲ್ಲಿ ಬರ್ತಾರೆ. ಅವ್ರು ಅದ್ಭುತ ಮಾತು ಹೇಳ್ತಾರೆ. ದೇವರಂದ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತನ? ದೇವರಂದ್ರೆ ಇವ್ ಯಾವ ಅಲ್ಲ, ನಿಜವಾದ ದೇವ್ರ ಯಾವ್ದಂದ್ರ ಗಾಳಿ ದೇವ್ರ ಅಂತ ಹೇಳ್ತಾನ.
ಯಾವ ದೇವರು ಅಂತ? ಗಾಳಿ. ಗಾಳಿ ಅಂದ್ರೆ ಗೊತ್ತಲ್ಲ, ವಾಯು. ಆ ವಾಯುವ ಇನ್ನೊಂದು ಅರ್ಥದಲ್ಲಿ ಜೀವ, ಪ್ರಾಣವಾಯು ಅಂತ ಕರೀತಾರೆ. ಅದಕ್ಕೆ ಹೇಳ್ತಾನವ, ಎಲ್ಲಾ ದೇವರು ಸುಳ್ಳು ತಂಗಿ, ಗಾಳಿ ದೇವರು ದೇವರವ್ವ, ಗಾಳಿ ಹಾದ ಮ್ಯಾಲೆ ನೀನು ಗೋಡೆಯಾಗಿ ಬಿದ್ದೇವ. ಎಲ್ಲಾ ದೇವರು ಸುಳ್ಳು ಅಂತ ಹೇಳ್ತಾನ. ಗಾಳಿ ಒಳಗೈತ, ಒಳಗೆ ಮತ್ತು ಹೊರಗಿಲ್ಲನ, ಹೊರಗೋಯ್ತು. ಹೊರಗಿಂದು ಒಳಗ್ ಹೋಗ್ಬೇಕಂತ, ಹೊರಗಿಂದ ಒಳಗ್ ಹೋಗ್ಬೇಕಂತ, ಒಳಗಿಂದ ಮತ್ತೆ ಹೊರಗೆ ಬರ್ಬೇಕಂತ. ನಾ ಹೇಳೋದು ಬಹಳ ನಿಜ ಐತಿ, ತಿಳ್ಕೊರಿ ನೀವು. ಒಳಗಿನ ಗಾಳಿ ಐತಿ ಸತ್ಯ, ಅದು ವಾಯು. ಒಳಗಿಂದ ಪ್ರಾಣ, ಹೊರಗಿಂದ ವಾಯು. ಒಳಗಿನ ಪ್ರಾಣ ಹೊರಗಿನ ವಾಯು ಎರಡೂ ಕೂಡಿದಾಗ ಏನಾಯ್ತು? ಪ್ರಾಣವಾಯು ಆಯ್ತು. ಆ ಪ್ರಾಣವಾಯು ಶರೀರದೊಳಗೆ ಏನ್ ಮಾಡ್ತತಿ? ಪ್ರಾಣವಾಗಿ, ಅಪಾನವಾಗಿ, ವ್ಯಾನವಾಗಿ, ಉದಾನವಾಗಿ, ಸಮಾನವಾಗಿ, ನಾಗವಾಗಿ, ಕೂರ್ಮವಾಗಿ, ಕೃಕರವಾಗಿ, ದೇವದತ್ತವಾಗಿ, ಧನಂಜಯವಾಗಿ 10 ವಾಯುಗಳಾಗಿ ವರ್ತಿಸ್ತೈತೆ. ಟಿಸಲು 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 ಹೊಡೆದು ಒಂದೊಂದು ವಾಯು ಒಂದೊಂದು ಕೆಲಸ ಮಾಡ್ತಾವ. ಅವು ನೆಟ್ಟಗ ಮಾಡಕತ್ತಾವ ಅಂತೇಳಿ ಮನೆಯಿಂದ ನೆಟ್ಟಗೆ ಬಂದು ಕುಂತೀರಿ. ಅವು ಸೊಟ್ಟ ಪಟ್ಟ ಆದು ನೀವೇ ನಮ್ಮ ಹತ್ತೆ ಬರೋದಿಲ್ಲ. ನಿಮ್ಮನ್ನು ದವಾಖಾನೆ ಬೈ ಒಂದು ಇಲ್ಲ ಬ್ಯಾಟ್ ಹಾಕಿ ಮಾಡೋದು. ಅವು ಕರೆಕ್ಟ್ ಕೆಲಸ ಮಾಡಕತ್ತಾವಂತವ್. 10 ವಾಯುಗಳದಾವ. ಪ್ರಾಣ, ಈ ಪ್ರಾಣ ಆಗ್ಲಿ, ಅಪಾನ ಆಗ್ಲಿ, ವ್ಯಾನ ಆಗ್ಲಿ, ಉದಾನ ಆಗ್ಲಿ, ಸಮಾನ ಆಗ್ಲಿ, ನಾಗಾಗ್ಲಿ, ಕೂರ್ಮ ಆಗ್ಲಿ, ಕರ್ಕರ ಆಗ್ಲಿ, ದೇವದತ್ತ ಆಗ್ಲಿ, ಧನಂಜಯ ಆಗ್ಲಿ, 5 ಮುಖ್ಯ ವಾಯುಗಳು, 5 ಉಪವಾಯುಗಳು ಅಂತ ಬರ್ತಾವ. ಈ 5 ಮುಖ್ಯ ವಾಯುಗಳು, ಪ್ರಾಣವಾಯು ಏನ್ ಮಾಡ್ತತಿ? ಹೊರಗಿನ ಆಮ್ಲಜನಕ, ಹೊರಗಿನ ಗಾಳಿಯನ್ನ ತನ್ನ ಮೂಗಿನ ನೇತ್ರಗಳ ಮೂಲಕ ಉಶ್ವಾಸ ಮತ್ತು ನಿಶ್ವಾಸ, ಉಶ್ವಾಸದ ಮೂಲಕ ತಗೊಂಡು ಹೃದಯದ ಕವಾಟಗಳಿಗೆ ಹೋಗಿ ನಮ್ಮೊಳಗಿರುವಂತಹ ಹಳೆಯ ರಕ್ತವನ್ನ ಹೊಸ ರಕ್ತವನ್ನಾಗಿ ಮಾಡಿ ಶರೀರದ ಜೀವಕೋಶಗಳಿಗೆ ಹೋಗಿ ಚೈತನ್ಯವನ್ನು ಕೊಡ್ತದೆ. ಅವಾಗ ನಿಮ್ಮೆಲ್ಲ ಕೈಕಾಲ ಆಡ್ತಾವ ನೋಡ್ರಿ, ಕೈಕಾಲ ಅದು ಪ್ರಾಣ, ಪ್ರಾಣವಾಯು ಅಂತ ಕರೀತಾರೆ. ಅಪಾನವಾಯು, ಆಹಾರವನ್ನು ಉಣ್ತೀರಿ, ಯಾವ ರಸ ಆಗ್ಬೇಕು, ರಕ್ತ ಆಗ್ಬೇಕು, ಮಾಂಸ ಆಗ್ಬೇಕು, ಮಜ್ಜ ಆಗ್ಬೇಕು, ಮೇಧಸ್ ಆಗ್ಬೇಕು, ಶುಕ್ಲ ಆಗ್ಬೇಕು, ಕೊನೆಗೆ ಶೋಣಿತ. ಪುರುಷ ಇದ್ರೆ ಶುಕ್ಲ ಆಕತಿ, ಸ್ತ್ರೀ ಇದ್ರೆ ಶೋಣಿತ ಆಗ್ತತಿ. ಧಾತು ಮತ್ತು ರೇತು ಅಂತ ಕರೀತಾರೆ. ಕೊನೆಗೆ ಆ ಧಾತು ರೇತುಗಳ ಸಂಗಮವೇ ಮನುಷ್ಯ ಜೀವಿಗಳ ಉತ್ಪತ್ತಿ. ಸಿದ್ದಪ್ಪನ ಚರಿತ್ರೆಯಲ್ಲಿ ಇದು ಬಹಳ ಚಂದ ಬರ್ತದೆ. ಇದು ಹುಟ್ಟಿದ್ದು ಹೊಲೆ ಮನೆ. ಯಾರೋ ಕೇಳ್ತಿದ್ರಂತೆ ಸಿದ್ದಪ್ಪನ, ಯಾಜ ನಿನ್ನ ಊರ್ ಯಾವುದು? ಸಿದ್ದಪ್ಪನ ಕೇಳ್ತಿದ್, ಯಾಜ ನಿನ್ನ ಊರ್ ಯಾವ್ದಪ್ಪ ಅಂದ್ರ, ನೀ ಹುಟ್ಟಿದ ಊರ್ ಯಾವ್ದಪ್ಪ, ನಿಮ್ ಮನಿ ಐತಿಪ್ಪ, ನಿಮ್ ತಂದೆ ತಾಯಿಗಳು ಯಾರಪ್ಪ ಅಂತ ಕೇಳಿದ್ರ ಸಿದ್ದಪ್ಪನವ್ರು ಏನ್ ಹೇಳ್ತಿದ್ರಂತ, ನಮಗೇಲಿ ಊರ್ ಐತೋ, ಮ್ಯಾಗ ಮುಗಿಲೈತಿ, ಕೆಳಗ ಭೂಮಿ ಅದಾವ, ಹರದಾರಿ ಕೊಟ್ಟ ಒಂದು ಊರ್ ಅದಾವ, ಯಾರು ಕರೆದು ಕುಂದ್ರಿಸ್ಕೊಂತಾರ ಅವರ ನಮ್ಮ ತಂದೆ ತಾಯಿಗಳು ಎಲ್ಲಿ ಇರ್ತೀವಿ ಅದ ನಮ್ಮ ಊರ್ ಅದ್ರಂತ. ಜ್ಞಾನಿಗಳು ಮಾತ್ರ ಹೇಳಬಲ್ರಿ ಮಾತನ್ನು, ಸಾಮಾನ್ಯರು ಹೇಳಕ್ ಸಾಕಿಲ್ಲ. ಯಾವ ಊರೆಂದು ಕೇಳಿದರೆ ಏನೆಂದು ಹೇಳಲಿ, ನಿಮ್ಮೂರು ಯಾವ ಅಂತ ಕೇಳಿದ್ರೆ ಮ್ಯಾಗ ಮುಗಿಲೈತಿ, ಕೆಳಗ ಭೂಮಿ ಐತಿ. ಮುಗಿಲಿಗೆ ಮುಕ್ತಾಯನೇ ಇಲ್ಲ ಅಂತ, ಎಲ್ಲವಾದ್ರೂ ಹಂಗ ಆಕಾಶ ಐತೆ, ಮುಗಿಲೈತೆ. ಭೂಮಿ ಮುಗಿತೈತಿ, ಹೋಗ್ಬಿಟ್ರೆ ಭೂಮಿ ಮತ್ತೆ ಭೂಮಿ ದಾಟಿ ಮತ್ತೆ ನಾವು ಬಯಲಿಗೆ ಹೋಗ್ಬೇಕು. ನಾವು ಭೂಮಿ ದಾಟಿದ್ರೆ ಮತ್ತೊಂದು ಗ್ರಹಕ್ಕೆ ಹೋಗ್ಬೇಕು, ಮತ್ತೊಂದು ಗ್ರಹ ದಾಟಿದ್ರೆ ಮತ್ತೆ ಸೌರಮಂಡಲ ದಾಟಿ ಹೋಗ್ಬೇಕು, ಸೌರಮಂಡಲ ದಾಟಿ ಹೋದ್ರೆ ಮತ್ತು ಬಯಲ. ಅದಕ್ಕೆ ಬಯಲು ಬಯಲೇನ ಬಿತ್ತಿ, ಬಯಲು ಬಯಲೇನ ಬೆಳೆದು ಬಯಲು ಬಯಲಾಯಿತೆ ಅಂತ ಹೇಳ್ಬಿಟ್ರು. ನಾವೆಲ್ಲ ಎದುರಾಗದೀವಿ ಅಂದ್ರೆ ಬಯಲೊಳಗ ರೂಪ ಮಾಡಕತ್ತೀವಿ ಅಂತ, ಬಯಲೊಳಗ ನಾವು ಆಟ ಆಡಕತ್ತೀವಿ. ಅದಕ್ಕೆ ಇದಕ್ಕೆ ಬಯಲ ಉತ್ಸಾಹ ಅಂತ ಕರೀತಾನೆ ಅಲ್ಲವ ಪ್ರಭು. ಮಂಟಪ ಇರುವುದೆಲ್ಲಿ? ಬಯಲಾಗನ. ಮಠ ಇರುವುದೆಲ್ಲಿ? ಬಯಲಾಗನ. ಊರಿರುವುದೆಲ್ಲಿ? ಬಯಲಾಗನ. ಭೂಮಿ ಇರುವುದೆಲ್ಲಿ? ಬಯಲಾಗನ. ಸೂರ್ಯ ಇರುವುದೆಲ್ಲಿ? ಬಯಲಾಗನ. ಜಗತ್ತಿನೊಳಗ ಬ್ರಹ್ಮಾಂಡದೊಳಗ ಎಲ್ಲಾ ನಾಶಕತೆ ಅಂತ, ಕೊನೆಗೆ ಶಾಶ್ವತವಾಗಿ ಉಳಿದ ಯಾವ್ದಂದ್ರೆ ಬಯಲು ಒಂದ ಅಂತ. ಆ ಬಯಲೇ ಪರಬ್ರಹ್ಮ ಅಂತ ತಿಳ್ಕೊಂಡು ವಚನಕಾರರು ಕರೀತಾರೆ. ಬಯಲದೇವ್ ಎಲ್ಲರನ್ನ ಒಂದು ಗಡಿಗೆ ಮಾಡಿದ್ರಿ ಅಥವಾ ಒಂದು ಮಡಿಕೆ ಮಾಡಿದ್ರಿ. ಆ ಮಡಿಕೆ ಗಡಿಗೆ ಮಾಡಿದಾಗ ಆ ಮಡಿಕೆ ಒಳಗೆ ಮಡಿಕೆಗೆ ಒಂದು ಆಕಾರ ಕೊಟ್ರಿ, ಗಡಿಗೆಗೆ ಮಣ್ಣು ತಗೊಂಡು ಅದಕ್ಕೊಂದು ಆಕಾರ ಕೊಟ್ರಿ, ಮಣ್ಣಿಗೆ ಹದ ಕೊಟ್ಟು ಅದಕ್ಕೊಂದು ಆಕಾರ ಕೊಟ್ರಿ. ಆ ಮಡಿಕೆ ಒಳಗೂ ಕೂಡ ಖಾಲಿ ಇರ್ತೈತಿ ಅಲ್ಲ, ಅಲ್ಲಿನ ಏನಿರ್ತೈತಿ? ಬಯಲ ಇರ್ತೈತಿ. ಮಡಿಕೆ ಹೊರಗುನು ಬಯಲ ಇರ್ತೈತಿ. ಮಡಿಕೆ ಒಡಿತು, ಗಡಿಗೆ ಒಡಿತು, ಒಳಗಿನ ಬಯಲು ಹೊರಗಿನ ಬಯಲ ಎರಡು ಕೂಡ್ಕೊಂಡ್ಬಿಡ್ತೈತಿ. ಮಡಿಕೆ ನಾಶಕತಿ, ಗಡಿಗೆ ನಾಶಕತಿ, ಕುಡಿಕೆ ನಾಶಕತಿ. ಆದ್ರೆ ಒಳಗಿರುವ ಹೊರಗಿರುವ ಬಯಲೆಂದು ನಾಶ ಆಗುದಿಲ್ಲ. ಹಂಗ ಈ ಪ್ರಪಂಚದೊಳಗ ಕಾಣುವಂತ ಪ್ರತಿಯೊಂದು ವಸ್ತುಗಳು ಇವತ್ತೆದ್ದು ನಾಳೆ ಇಲ್ಲದಂಗ ಆಗತ್ತಾವ. ನೀವೇನು ಮಾಡಿದ್ರು, ನೀವೆಟ್ಟು ಬಣ್ಣ ಪಡ್ಕೊಂಡ್ರು ಮುದುಕರಾಗತ್ತೀರೇ, ಸಮಸ್ಯೆನೇ ಇಲ್ಲ. ನೀವೆಟ್ಟು ಪಡ್ಕೊಂಡ್ರು ಬೆಳಗ್ಗೆ ಆಗತ್ತಾವ ತಿಳಗಿನ ಕೂದ. ನೀವೇನು ಮಿನ್ನ ಶಾಂಪೂ ಪಡ್ಕೊಂಡ್ರು ಬೆಳಗ್ಗೆ ಆಗತ್ತಾವ. ಆಗುದ್ರ ಧರ್ಮ ಅಂತ, ಆಗುದ್ರ ಧರ್ಮನ ಅಂತದ. ನೀವು ಬೇಕಾದಂತ ಮಿಲ್ಲ ಹಲ್ಲಿನ ಸಟ್ಟ ಹಾಕ್ಸಿದ್ರು ಒಂದು ದಿನ ಹಲ್ಲು ಬಿಡತಾವ.
ನೀವು ಬೇಕಾದಂಗ ಕಣ್ಣಿಗೆ ಮಿನ್ನ ಚಾಳೆ ಸುತ್ತಂದ್ರೆ ಒಂದು ದಿನ ಕಣ್ಣು ಕಾಣದಂಗ ಆಗತ್ತಾವ. ನೀವು ಬೇಕಾದ ಮಿಷನ್ ಕುಂದರ್ಸ್ಕೊಂಡ್ರು ಕಿವಿ ಕೇಳದಂಗ ಆಗತ್ತಾವ. ನೀವು ಬೇಕಾದ ಆಪರೇಷನ್ ಮಾಡ್ಕೊಂಡ್ರು ಒಂದು ದಿನ ಮತ್ತು ಎರಡು ಸೌಕಳಿ ಬರತ್ತಾವ. ಯಾಕೆ ಬರ್ತಾವ ಅಂದ್ರೆ ಬರಕಾವದವಂತ. ಮತ್ತೊಂದು ಮಾತಾಡಿ ಬರಕಾವದವಂತ ಯಾರು ಕೇಳಿದ್ರಂತ ಅದನ್ನ ಯಾಕ ಇದು ಹಿಂಗ್ಯಾಕಪ್ಪ ಅಂದ್ರೆ ಹಂಗ ಅಂತ ಮಾತು ಮುಂದೆ ಮಾತಿಲ್ಲ ಅಂತ. ಎರಡು ಕೂಡಿದ್ರೆ 4, ಅಮೆರಿಕದಾಗ 4, ಇಂಗ್ಲೆಂಡ್ದಾಗ 4. ಅಮೆರಿಕದವ್ರು 4 ಅನ್ಬೋದು, ಇಂಗ್ಲೆಂಡ್ದವ್ರು 4 ಅನ್ಬೋದು, ಉತ್ತರ ಭಾರತದವ್ರು 4 ಅನ್ಬೋದು, ಕರ್ನಾಟಕದವ್ರು 4 ಅನ್ಬೋದು. ಆದ್ರ 4 2 ಎಂದು 5 ಆಗುದಿಲ್ಲ. ಅಂತಿಮ ಸತ್ಯಗಳು ಏನದಾವಲ್ಲ ಅವು ಒಂದ ಅಂತ, ಅವು ಎಂದು ಭಿನ್ನ ಆಗುದಿಲ್ಲ ಅಂತ. ಅವುಗಳೇ ಪಂಚಭೂತಗಳು. ಆ ಪಂಚಭೂತಗಳಿಗೆ ಕೂಡಿದ್ದ ಈ ಶರೀರ. ಈ ಪಂಚಭೂತಗಳಲ್ಲಿ ಪಂಚವಾಯುಗಳು ಕೂಡಿ ಮೊದಲ ಪ್ರಾಣ, ಹೊರಗಿನ ವಾಯು, ಒಳಗಿನ ಪ್ರಾಣ ಎರಡು ಗೆಳತನ ಚಲೋ ಇರೋ ಮಠ ನಿಮ್ಗೆ ಒಳಗೆ ಚಂದ ಇರ್ತದೆ. ಒಳಗೆ ಚಂದ ಉಸಿರು ಒಳಗೆ ಹೋಗ್ತೈತಿ, ಹೊರಗೆ ಬರ್ತೈತಿ. ಉಶ್ವಾಸ ನಿಶ್ವಾಸ ಒಂದು ದಿವಸಕ್ಕ 21,600 ಬಾರಿ ಉಸಿರಾಟ ಮಾಡ್ತೀರಿ. 21,600 ಉಸಿರುಗಳನ್ನು ತಗೊಂಡು ಹೊರಗೆ ಬಿಡ್ತೀರಿ. ಕತ್ಲಾಕತಿ, ಹೊತ್ತು ಮುಣುಕ್ತತಿ, ಕತ್ಲಾಕತಿ, ಬೆಳಗರಿತೈತಿ, ಮತ್ ಕತ್ಲಾಕತಿ. ಆಯುಷ್ಯದಾಗ ಒಂದೊಂದು ದಿನ ಕಡಿಮೆ ಹಾಕೊಂತ ಹೊಂಟಾವ. ಇದನ್ನ ಹೇಳ್ತಾರೆ ತತ್ವಜ್ಞಾನಿಗಳು. ಆಗುತ್ತಿದೆ ಆಯುಷ್ಯ, ಹೋಗುತ್ತಿದೆ ಆಯುಷ್ಯ, ಆಗುತ್ತಿದೆ ಉದಯ ಮಧ್ಯಾಹ್ನ ಅಸ್ತಮಾನ, ಸಾಗುತ್ತಿದೆ ನೀ ದೇವರಿಗೆ ಕೊಟ್ಟ ಭಾಷೆ, ಇರುವುದರೊಳಗಾಗಿ ನಿನ್ನ ನೀ ತಿಳಿದು ನಿಷ್ಪತ್ತಿಯಾಗು ಬಸವಪ್ರಿಯ ಕೂಡ ಚನ್ನ ಬಸವಣ್ಣ ಅಂತ. ನೀವ್ ಯಾರು ಸುಮ್ಮನೆ ಕುಂತ್ರು ಆಯುಷ್ಯ ಹೋಗತಿ. ಈಗ ನಾ ಪ್ರವಚನ ಮಾಡಿದ್ರೆ ಸುಮ್ಮನೆ ಕುಂತ್ರಿ 9 ಗಂಟೆ ಆಗುದಿಲ್ಲ ಅಂತೀರಿ ನೀವು. ಮಾಡ್ಯಾರ ಮಾಡು, ಬಿಟ್ರ ನೋಡು 9 ಆಗುದ, 9 ಆಗತೈತೆ, 10 ಆಗತೈತೆ, ಬೆಳಗ್ ಹರಿಯತೈತೆ. ಯಾರ ಹತ್ರೇನ್ ಬೆಳಗಾಗುದ. ನನ್ಗೆ ಬಾಳ ಸುಖ ಐತಿ, ಸ್ವಲ್ಪ ನಿಧಾನ ಬೆಳಗರಿ ಅಂದ್ರ ಅದೇನ್ ಕೇಳಂಗ. ಸುಖ ಇದ್ರು ಆಗೋ ಟೈಮ್ ಆಕತಿ, ಕಾಸ್ಟ್ ಇದ್ರು ಆಗೋ ಟೈಮ್ ಆಕತಿ. ಏನಕತಿ? ಸುಖ ಇದ್ರು ಆಗೋ ಟೈಮ್ ಆಕತಿ, ಕಾಸ್ಟ್ ಇದ್ರು ಆಗೋ ಟೈಮ್ ಆಕತಿ. ಇಲ್ರಿ ನನಗೆ ಬಾಳ ದುಃಖ ಆಗೈತಿ, ಸ್ವಲ್ಪ ದೌಡ ಟೈಮ್ ಸ್ಪೀಡ್ ಹೋಗ್ಬಿಡ್ಲೇನ್ರಿ ನೀವು. ನನಗೆ ಬಾಳ ತಾಪ ಆಗೈತಿ, ನನಗೆ ಬಾಳ ದುಃಖ ಆಗೈತಿ, ನನಗೆ ಬಾಳ ಸಂಕಟ ಆಗಕತ್ತೈತಿ, ಸ್ವಲ್ಪ ದೌಡ ಸ್ಪೀಡ್ ಟೈಮ್ ರೀಲ್ ಮುಂದೆ ಓಡಿಸ್ಬಿಡ್ರಿ ಅಂದ್ರೆ ನಿನ್ನ ಕೈಯಾಗಿದ್ರೆ ರೀಲ್ ಮುಂದೆ ಓಡಿಸ್ಬೋದು. ಓಡಿಸ್ರಿ, ನೋಡೋದು ಪ್ರಕೃತಿ ಓಡಿಸ್ರಿ ನೋಡೋಣ. ಯುಗಾದಿ ಬರೋ ಟೈಮ್ಗೆ ಬರ್ತೈತಿ, 1 ತಿಂಗಳ ಮೊದಲ ತೊಗೊಂಬರ್ರಿ ನೋಡೋಣ ಯುಗಾದಿನ. ಇಲ್ಲ, ಕಾಲ ಅದು ಯಾರ ಅಧೀನವೂ ಅಲ್ಲ. ಕಾಲ ಯಾರ ಮಾತು ಕೇಳೋದು ಇಲ್ಲ. ಕಾಲ ಯಾರ ಅಧೀನವೂ ಅಲ್ಲ. ಕಾಲ ಯಾರ ಮಾತು ಕೇಳೋದು ಇಲ್ಲ. ಯಾರ ಮಾತು ಕೇಳೋದಿಲ್ಲ ಅಂತ. ಕಾಲನಿಗಿಂತ ದೊಡ್ಡ ವೈದ್ಯ ಇಲ್ಲ ಅಂತ ನೋಡ್ರಿ ಜಗತ್ತಿನೊಳಗ. ಎಂತ ವೈದ್ಯ ಅಂದ್ರೆ ಕಾಲ ಅಸಾಧ್ಯವಾದದನ್ನು ಸಾಧ್ಯ ಮಾಡ್ತೈತೆ ಅಂತ ಕಾಲ. ನಮ್ಮಲ್ಲಿ ಒಂದು ಮಾತು ಬರ್ತದೆ, ಈ ಹಳೆ ಜನಪದದ ಗಾದೆಗಳಲ್ಲಿ ಒಂದು ಚಲೋ ಒಂದು ಒಗಟ ಬರ್ತದೆ. ಏನು ಒಂದು ಒಗಟ ಬರ್ತದೆ ಅಂದ್ರೆ, ಮರಣಕ್ಕ ಮತ್ತಿಲ್ಲ. ಮೊದಲೇದೇನೋ ಮರಣಕ್ಕ ಮತ್ತಿಲ್ಲ, ಮಳಿಗೆ ಜೋಯಿಸರಿಲ್ಲ. ಜಗತ್ತಿನ ಎಲ್ಲದಕ್ಕೂ ಜ್ಯೋತಿಷ್ಯ ಹೇಳೋರದ, ಮಳಿ ಯಾವಾಗ ಆಕೈತೆ ಜ್ಯೋತಿಷ್ಯ ಪಕ್ಕ ಹೇಳಂಗಿಲ್ಲ. ಮಳಿಗೆ ಜೋಯಿಸರಿಲ್ಲ, ಕಾಲನಿಗಿಂತ ದೊಡ್ಡ ವೈದ್ಯರು. ಅದ್ಭುತವಾದ ಮಾತುಗಳು. ಈ 3 ಮಾತು ಸ್ವಲ್ಪ ನಿಮಗೆ ಬಿಡಿಸಿ ಹೇಳ್ತೇನೆ. ಮರಣಕ್ಕೆ ಮತ್ತಿಲ್ಲ ಅಂದ್ರೇನು? ಜಗತ್ತಿನ ಈ ಆಗು ಹೋಗುಗಳಲ್ಲಿ ಪ್ರತಿಯೊಂದು ಜೀವರಾಶಿಗಳು ಹುಟ್ಟುತ್ತಾವ, ಪ್ರತಿಯೊಂದು ಜೀವರಾಶಿಗಳು ಸತ್ತೋಗ್ತಾವ. ಕರೆಯದ ಊರಿಂದ ಬಂದವರು ನಾವು ಒಂದು ದಿನ ಹೇಳಲಾರದೆ ಈ ಊರು ಬಿಟ್ಟು ಹೋಗ್ತೀವಿ, ಹೌದಲ್ಲ? ಮರಣಕ್ಕೆ ಮತ್ತಿಲ್ಲ. ಜಗತ್ತಿನ ಎಲ್ಲಾ ಔಷಧಿಗಳು, ಜಗತ್ತಿನ ಎಲ್ಲಾ ಮದ್ದುಗಳು, ಜಗತ್ತಿನ ಎಲ್ಲಾ ಔಷಧಿಗಳು ಎದಕ್ಕೆ ಉಪಯೋಗಕ್ಕವಂದ್ರ ನಮ್ಮ ದೇಹದ ರೋಗವನ್ನ ಕಳೆಯಕ್ಕೆ ಉಪಯೋಗ. ಹಂಗಾರ ಆ ರೋಗದ ನಂತರ ಅಂತಿಮವಾಗಿ ಬರ್ತಕ್ಕಂಥದ್ದು ಒಂದು ಮರಣ ಅಂತ ಐತಿ. ಆ ಮರಣವನ್ನು ನೀಗುವಂತ ಔಷಧಗಳು ಎಲ್ಲರ ಅದಾವನು ಭೂಮಿ ಮೇಲೆ. ಆವ ವಿದ್ಯೆಯ ಕಲಿತಾಡೇನು ಸಾವ ವಿದ್ಯೆ ಬೆನ್ನು ಬಿಡೋದು. ಜಗತ್ತಿನಲ್ಲಿ ಎಲ್ಲಾ ವಿದ್ಯೆಗಳನ್ನು ಕಲಿಸೋರದ, ಯೂನಿವರ್ಸಿಟಿಗಳಲ್ಲಿ ಸಾಕಷ್ಟು ಪದವಿಗಳನ್ನು ಕೊಡೋರದ, ಸಾಕಷ್ಟು ಡಿಗ್ರಿಗಳನ್ನು ಕೊಡೋರದ, ಸಾಕಷ್ಟು ವಿದ್ಯೆಗಳನ್ನು ಕೊಡೋರದ. ಆದ್ರೆ ಎಲ್ಲಾ ವಿದ್ಯೆಗಳು ಎಲ್ಲಿ ವಶ ಆಗ್ತಾವ ಅಂದ್ರೆ ಸಾವಿರ ಕೂಡ ಕೊನೆ ಆಗಿಬಿಡ್ತಾವ. ಎಲ್ಲಾ ವಿದ್ಯೆಗಳು ಎಲ್ಲಿ ಕೊನೆ ಆಗ್ತಾವ? ಸಾವಿಗೆ ಕೊನೆ ಆಗಿಬಿಡ್ತಾವ. ಅದಕ್ಕಾಗಿ ಏನ್ ಹೇಳ್ತಾರೆ ವಚನಕಾರರು, ಆವ ವಿದ್ಯೆಯ ಕಲಿತಾಡೇನು ಸಾವ ವಿದ್ಯೆ ಬೆನ್ನು ಬಿಡೋದನ್ನ. ಬೆಕ್ಕದಂತ ವಿದ್ಯೆ ಕಲೀರಿ, ಬೆಕ್ಕದಂತ ಸರ್ಟಿಫಿಕೇಟ್ ತಗೊಳ್ರಿ, ಬೆಕ್ಕದಂತ ವಿದ್ಯೆ ಕಲ್ಕೋರಿ. ಆದ್ರೆ ಎಲ್ಲಾ ವಿದ್ಯೆಗಳು ಸಾವಿರೊಳಗೆ ಕೊನೆ ಆಗಿಬಿಡ್ತಾವ. ಅದಕ್ಕೆ ಹೇಳ್ತಾರ ಅವರು ಮರಣಕ್ಕೆ ಮಧ್ಯ. ಬೆಕ್ಕದಂತ ವಿದ್ಯೆ ಕಲೀರಿ ನೀವು, ಕೊನೆಗೆ ಎಲ್ಲಾ ವಿದ್ಯೆಗಳು ಸಾವಿರ ಒಳಗಕ್ಕಾವ.
ಮರಣಕ್ಕೆ ಮದ್ದಿಲ್ಲ ಅಂದ್ರೆ ಯಾವನೋ ಒಬ್ಬ ಮತ್ತು ರೋಗಿಗಳಂತೆ ರೋಗಿ ಒಬ್ಬ ಡಾಕ್ಟರ್ ಅಂತ ಕೊಂದ ಎದಕ್ ವಾದ ರೋಗಿ ಡಾಕ್ಟರ್ ಅಂತ ಹೋದ ನಾ ಎದಕ್ ನಿಮ್ ಅಂತ ಬಂದೇನೆ ಹೇಳ್ರಿ ಅಂತ ಜಟ್ ಬಂದೈತಿ ತೋರಿಸ್ಕೊಳಕ್ ಬಂದಿ ಅಂತ ತಿಳ್ಕೊಂಡು ಇವ್ರಂದ್ರು ನೀವೇನ್ ಅದಕ್ ಮಾಡ್ತೀರಿ ಹೇಳ್ರಿ ಅಂತ ಔಷಧ ಕೊಡ್ತೀರಿ ನಾ ಔಷಧ ತಗೊಂಡ್ರೆ ಏನಾಕತಿ ಹೇಳ್ರಿ ರೋಗ ಹೋಗತಿ ಮತ್ ನಾ ಔಷಧ ತಗೊಳದ್ ಬಿಟ್ರೆ ರೋಗ ಹೆಚ್ಚಾಕತಿ ಅಕಸ್ಮಾತ್ ಕಾಯಿನ್ ಬಿಟ್ಟು ಬಿಟ್ರೆ ಮದ್ದಿಟ ರೋಗ ಹೆಚ್ಚಾಗಿ ಮುಂದೆ ಏನಾಕತಿ ಅಂದ್ರೆ ಮುಂದೆ ಸತ್ತು ಹೋಗ್ತಿದೆ ಬೆಕ್ಕದಟ್ಟ ಔಷಧ ಕೊಡ್ರಿ ನಿಮ್ಗೆ ಔಷಧ ಕೊಡಕ್ಕೂ ನಾಚಿಕಿಲ್ಲ ನನಗೆ ತಗೊಳಕ್ಕೂ ನಾಚಿಕಿಲ್ಲ ಅಂತ ಡಾಕ್ಟರ್ ಅಂದ್ರಂತ ಹಿಂಗ್ಯಾಕ್ ಮಾತಾಡ್ತೀನಿ ಅಂತ ಅಲ್ರಿ ನಾನು ರೋಗ ಬಂತಂತ ನಿಮ್ ಹಂತಕ್ಕೆ ಬರ್ತೀನಿ ಒಂದೇ ನೀವೇನ್ ಮಾಡ್ತೀರಿ ಮತ್ತು ಔಷಧ ಕೊಡ್ತೀರಿ ನಾ ಮತ್ತು ಔಷಧ ತಗೋತೀನಿ ಮತ್ತು ರೋಗ ಹೆಚ್ಚಾಗತ್ತೈತೆ ರೋಗ ಬೇಕಾದಕ್ಕೆ ಹೆಚ್ಚಾಗೋದಕ್ಕೆ ರೋಗ ಬೇಕಾದಕ್ಕೆ ಹೆಚ್ಚಾಗೋದಕ್ಕೆ ಆಗ ಮರಣನ ಬರ್ಲಾರ್ದಂಗೆ ಇಂಜೆಕ್ಷನ್ ಮಾಡಿಬಿಡ್ರಿ ಅಂದಂತ ಅವಾಗ ವೈದ್ಯ ಏನಂದಂತ ಇನ್ನೂ ಫಾರ್ಮುಲಾ ಕಂಡು ಹಿಡಿದಿಲ್ಲಪ್ಪ ಹಿಡಿದ ಮೇಲೆ ಮೊದಲು ನಾ ಮಾಡ್ಕೋತೀನಿ ಆಮೇಲೆ ಇದಕ್ಕೆ ಮಾಡ್ತೀನಿ ಅಂತ ಅಂದ್ರೆ ಮರಣಕ್ಕೆ ಮದ್ದಿಲ್ಲ ಜಗತ್ತಿನ ಎಲ್ಲಾ ಮದ್ದುಗಳು ರೋಗವನ್ನ ಕಡಿಮೆ ಮಾಡಬಹುದು ಹೊರತು ಸಂಪೂರ್ಣವಾಗಿ ಸಾವನ್ನ ನಿವಾರಣೆ ಮಾಡ್ತಕ್ಕಂತಹ ಮದ್ದುಗಳಿಲ್ಲ ಮರಣಕ್ಕೆ ಮದ್ದಿಲ್ಲ ಮಳೆಗೆ ಜೋಯಿಸರ ಇಲ್ಲ ಎಲ್ಲದಕ್ಕೂ ಜ್ಯೋತಿಷ ಹೇಳೋರದ ಎಲ್ಲದಕ್ಕೂ ಜ್ಯೋತಿಷ ಹೇಳ್ತಾರ ಇದೇ ಟೈಮ್ಗೆ ಮಳೆ ಆಕೈತಿ ಈ ವರ್ಷ ಮಳೆ ಹೆಚ್ಚೈತೆ ಅಂತ ಪಂಚಾಂಗದಾಗ ಹೇಳಿದ ವರ್ಷ ಕಡಿಮೆ ಆಗಿರ್ತೈತಿ ಕಡಿಮೆ ಆಗೈತಿ ಒಂದು ವರ್ಷ ಹೆಚ್ಚಾಗಿರ್ತೈತಿ ಮಳೆಗೆ ಜೋಯಿಸರಿಲ್ಲ ಕಾಲನಿಗಿಂತ ದೊಡ್ಡ ವೈದ್ಯರಿಲ್ಲ ಕಾಲ ಅಂದ್ರೆ ಅದು ಯಾವಾಗಲೂ ಮೈನಸ್ ಅಂಶದಲ್ಲೇ ಹೋಗ್ತದೆ ಎಂದ ಸೃಷ್ಟಿ ಆಗೈತಿ ಸೃಷ್ಟಿಯಿಂದ ಹಿಡಿದು ಇಂದಿನ ಮಟನು ಅದು ಯಾವಾಗಲೂ ಮೈನಸ್ ದಾಗ ಐತೆ ಹೊರತು ಪ್ಲಸ್ ಎಂದು ಇಲ್ಲಂತ ಕಾಲ ಅದು ಯಾವಾಗಲೂ ಮೈನಸ್ ಮೈನಸ್ ಕಳ್ಕೊಂತಾನೆ ಹೋಗ್ತದೆ ಕಳ್ಕೊಂತ 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 ಒಂದು ದಿವಸ ಶೂನ್ಯ ಆಗಿಬಿಡ್ತದೆ ಅದು ಎಲ್ಲಿ ಹುಟ್ಟಿತ್ತು ಅಲ್ಲಿಂದ ಮತ್ತೆ ಶೂನ್ಯಕ್ಕೆ ಹೋಗ್ಬಿಡ್ತದೆ ಅದಕ್ಕೆ ಏನಂತಾರ ಕಾಲ ಮತ್ತು ಸಮಯ ಈ ಕಾಲ ಅನ್ನೋದು ಏನೈತಲ್ಲ ಈ ಟೈಮ್ ಅನ್ನೋದು ಏನೈತಲ್ಲ ಈ ಸಮಯ ಅನ್ನೋದು ಏನೈತಲ್ಲ ಇದು ಎಲ್ಲಾ ಪ್ರತಿಯೊಂದು ಜೀವಿಗಳಿಗೂ ಕೂಡ ಒಂದೇ ತರ ಇರೋದಿಲ್ಲ ಅಂತೀವಿ ಒಂದೇ ತರ ಒಟ್ಟ ಇರೋದಿಲ್ಲ ಅಂತೀವಿ ಇದು ವ್ಯತ್ಯಾಸ ಆಗ್ತಕ್ಕಂಥದ್ದು ಈಗ ಭೂಮಂಡಲದೊಳಗ 24 ತಾಸಿಗೆ ಭೂಮಿಗೆ ಒಂದು ದಿವಸ ಆಕತಿ 24 ತಾಸು ಭೂಮಿ ಹಿಂಗೆ ತಿರುಗಿ ಬಂತು ಅಂದ್ರೆ ಇಲ್ಲಿ ಭೂಮಿ ಒಂದು ದಿನ ಆಕತಿ ಆದ್ರೆ ಬುಧ ಗ್ರಹ ಮಂಗಳ ಗ್ರಹದಲ್ಲಿ 9 ತಾಸು ತಿರುಗಿದ್ರಲ್ಲಿ ಒಂದು ದಿನ ಆಕತಿ ನೋಡ್ರಿ ಕಾಲ ಒಂದೇ ತರ ಇಲ್ಲ ಕಾಲ ಒಂದೇ ತರ ಇಲ್ಲ ಬುಧ ಗ್ರಹದೊಳಗೆ ಒಂದು ಟೈಮ್ ಬೇರೆ ಐತಿ ಮಂಗಳ ಗ್ರಹದಾಗ ಒಂದು ಟೈಮ್ ಬೇರೆ ಐತಿ ನಮಗ್ 365 ದಿನ ತಿರುಗಿ ಬಂದ್ರೆ ಒಂದು ವರ್ಷ ಆಕತಿ ಅದ ಗುರು ಗ್ರಹಕ್ಕೆ ಒಂದು ವರ್ಷ ಯಾವಾಗ ಆಕೈತಿ ಗೊತ್ತು 3600 ದಿನ ತಿರುಗಿ ಬಂದ್ರೆ ಗುರು ಗ್ರಹಕ್ಕೆ ಒಂದು ವರ್ಷ ಆಕೈತಿ ನೋಡ್ರಿ ಎಷ್ಟು ಫರಕ್ ಐತಿ ನೋಡ್ರಿ ಲೆಕ್ಕ ಮತ್ತ ಅವು ಬಯಲೊಳಗ ಅದಾವ ಅವು ಬ್ರಹ್ಮಾಂಡದಾಗ ಅದಾವ ಭೂಮಿನೂ ಬ್ರಹ್ಮಾಂಡದಾಗ ಐತಿ ಇಲ್ಲಿ 24 ತಾಸಿಗೆ ಒಂದು ದಿನ ನಮ್ಮಲ್ಲಿ 24 ತಾಸು ಆಗುವಷ್ಟು 24 ದಿವಸ ಆದಾಗ ಗುರು ಗ್ರಹದಾಗ ಒಂದು ದಿನ ಆಕೈತಂತ ಸಮಯ ಒಂದೇ ಕಡೆ ಎಲ್ಲರಿಗೂ ಸೇಮ್ ಇಲ್ಲ ಹೆಚ್ಚು ಕಡಿಮೆ ಐತಿ ಕಾಲ ಒಂದೇ ತರ ಇಲ್ಲ ಆದ್ರೆ ಈ ಕಾಲ ಎಷ್ಟು ಪ್ರಭಾವ ಮಾಡ್ತೈತಿ ಅಂದ್ರೆ ಈ ಜೀವರಾಶಿಗಳ ಮೇಲೆ ಅದ್ಭುತವಾದ ಪ್ರಭಾವ ಮಾಡ್ತೈತೆ ಅಂತ ಯಾರು ಕಾಲವನ್ನು ಸದುಪಯೋಗ ಮಾಡ್ಕೊಂತಾರ ಸಮಯವನ್ನು ಸದುಪಯೋಗ ಮಾಡ್ಕೊಂತಾರ ಸಮಯವನ್ನು ಸಾರ್ಥಕ ಮಾಡ್ಕೊಂತಾರ ಕಾಲ ಅವ್ರ ಅಂಗಾಲಾಗಿರ್ತಕ್ಕಂತ ಕಾಲ ಹರಣ ಮಾಡೋರು ನೆತ್ತಿ ಮ್ಯಾಗಿರ್ತೈತೆ ಅಂತ ನೋಡ್ರಿ ಕಾಲ ಎಷ್ಟು ಅದ್ಭುತ ಸಮಯ ಅಂದ್ರೆ ಕಾಲ ಅದನ್ನ ಯಾರು ಸದುಪಯೋಗ ಪಡ್ಕೊಂತಾರ ಅದನ್ನ ಯಾರು ಸಾರ್ಥಕವಾಗಿ ಬೆಳೆಸ್ಕೊಂತಾರ ಆ ಕಾಲವನ್ನ ಉನ್ನತಿಗಾಗಿ ಸಾಧನೆಗಾಗಿ ಸಿದ್ಧಿಗಾಗಿ ಆತ್ಮ ಕಲ್ಯಾಣಕ್ಕಾಗಿ ಸಮಾಜ ಕಲ್ಯಾಣಕ್ಕಾಗಿ ಜಗತ್ ಕಲ್ಯಾಣಕ್ಕಾಗಿ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವ್ರು ಹೆಂಗೆ ಬೆಳೆಸ್ಕೊಂತಾರ ಹಂಗ ಕಾಲ ಸದುಪಯೋಗ ಆಕತ್ತಂತ ಟೈಮ್ ಸದುಪಯೋಗ ಆಕತ್ತಂತ ಅದನ್ನ ವ್ಯರ್ಥ ಕಳೆದು ಬಿಟ್ಟಿವಿ ಅಂದ್ರ ಕಾಲ ಅಂಗಾಲ ಇರೋದಿಲ್ಲ ಅದು ಅವ್ರ ನೆತ್ತಿ ಮ್ಯಾಗ ಅವ್ರ ಬಸಿಗೆ ಹಾಕಿ ಕೊಡಿಸ್ತೈತೆ ಕಾಲ ಅದು ಎಷ್ಟು ಅನರ್ಕ್ಯ ಅಂದ್ರೆ ಬಿದ್ದವ್ರನ್ನ ಏಳಿಸ್ತೈತೆ ಅಂತ ಎದ್ದವ್ರನ್ನ ಬೆಳೆಸ್ತೈತೆ ಅಂತ ಉಪ್ಪರಿಗೆ ಹೋಗಿ ತಿಪ್ಪಿ ಮಾಡ್ತೈತೆ ನೋಡ್ರಿ ಇವತ್ತು ಇದು ತಿಪ್ಪಿತ್ತು ಈ ಜಾಗ ನಾವು ಕುಂತ ಜಾಗ ತಿಪ್ಪಿಗಿಂತ ಹತ್ತತ್ತಾಗ ಅಂದ್ರೂ ಏನು ಹರಕತ್ತಿಲ್ಲ ಅಷ್ಟು ಕೆಟ್ಟ ಜಾಗ ಇತ್ತು ಇವತ್ತು ಈ ತಿಪ್ಪಿ ಏನಾಗಿಬಿಡುತ್ತೆ ಅಂದ್ರೆ ಸಿದ್ದಪ್ಪನ ಜಾತ್ರೆ ಒಳಗೆ ಉಪ್ಪರಿಗೆ ಹೋಗಿಬಿಡುತ್ತೆ ನೋಡ್ರಿ ಕಾಲ ಹೆಂಗ್ ಅದಕ್ಕೂ ಕಾಲ ತಿರುಗಿ ಬಿಡ್ತಕ್ಕಂಥ ಸ್ವಾಮಿ ಏನು ಮಾಡಕ್ಕಾಗೋದಿಲ್ಲ ಅದು ಮನಸ್ಸು ಮಾಡ್ತು ನೀ ಹಿಂಗಾಗಬೇಕು ಅನ್ನೋದು ಏನಾರ ಕಾಲ ಮನಸ್ಸು ಮಾಡ್ತಂದ್ರ ಯಾರಪ್ಪಗೂ ತಪ್ಸಕ್ಕಾಗೋದಿಲ್ಲ ಕಾಲ ಮನಸ್ಸು ಮಾಡ್ತು ಅಂದ್ರೆ ಅದು ಎಲ್ಲಿ ಹೋಗ್ಬೇಕು ನಿಮ್ಗೆ ಓದಕ್ ಬರ್ತೈತಿ ಕಾಲ ಒಂದು ವೇಳೆ ನಿಮ್ಗೆ ಪ್ರತಿಕೂಲ ಆತು ಅಂದ್ರೆ ನೀ ಎಷ್ಟು ದೂರ ನಿಂತೆ ಅಷ್ಟು ಕಳ್ಕೊ ಹೋಗೋದ್ ಬರ್ತೈತಿ ಅದಕ್ಕೆ ಕಾಲನಿಗಿಂತ ದೊಡ್ಡ ವೈದ್ಯರಿಲ್ಲ ಅಂತ ನೋಡ್ರಿ ಏನ್ ಅವ್ರ ಮಾರಿ ಇವ್ರು ನೋಡಿರೋದಿಲ್ಲ ಇವ್ರ ಮಾರಿ ಅವ್ರು ನೋಡಿರೋದಿಲ್ಲ ಅವ್ರು ಸತ್ರ ಇವ್ರು ಬಂದಿರೋದಿಲ್ಲ ಇವ್ರು ಸತ್ರ ಅವ್ರು ಬಂದಿರೋದಿಲ್ಲ ಅವ್ರ ಮನಿ ಬಾಗ್ಲಿಕ್ಕೆ ಇವ್ರು ಹೋಗಿರೋದಿಲ್ಲ ಇವ್ರ ಮನಿ ಬಾಗ್ಲಿಕ್ಕೆ ಅವ್ರು ಬಂದಿರೋದಿಲ್ಲ ಒಂದು ಕಾಲ ಹಂಗಿರ್ತೈತಿ ಮತ್ತೊಂದು ಕಾಲದಾಗ ಅವರು ಇವರು ಒಂದ ಮನೆಗೆ ಕೂತು ಉಳಿದಿರ್ತಾರ ನೋಡೋರು ಅಂತ ಇರ್ತಾರ ನೋಡೋ ಮನೆ ಎಷ್ಟು ದ್ವೇಷ ಇತ್ತು ಅವ್ರಿಗೆ ಕೂಡಿಬಿಟ್ರೆ ನೋಡಿ ಕಾಲ ಕೂಡಿಸ್ತೈತಿ ಸಮಯ ಸಂದರ್ಭ ಬಂದಾಗ ಕಾಲ ಕೂಡಿಸ್ತೈತಿ ಕಾಲ ಅಳಿಸ್ತೈತಿ ಕಾಲ ನಗಿಸ್ತೈತಿ ಅಂತ ಅದಕ್ಕೆ ಈ ಕಾಲ ಮತ್ತು ಸಮಯ ಇದು ಏನೈತಲ್ಲ ಇದು ಜೀವಿಗಳನ್ನ ತನ್ನ ತ್ರಿಗುಣಾತ್ಮಕ ಶಕ್ತಿಯಲ್ಲಿ ಇಟ್ಕೊಂಡೈತಿ ಸತ್ವ ರಜ ತಮೋ ಅನ್ನುವಂತ 3 ಗುಣಗಳಲ್ಲಿ ಇಟ್ಕೊಂಡೈತಿ ಈ ಸತ್ವ ಗುಣ ರಜೋಗುಣ ತಮೋ ಗುಣಗಳನ್ನ ಮೀರಿ ಕಾಲನನ್ನ ತನ್ನ ದಿವ್ಯ ಶಕ್ತಿ ಒಳಗೆ ತನ್ನ ನಿಯಂತ್ರಣದೊಳಗೆ ಇಟ್ಟುಕೊಂಡು
ಯಾರು ಸಾಧನೆ ಮಾಡ್ತಾರ ಅವ್ರು ಮಹಾತ್ಮರಕ್ಕಾರಂತ, ಅವ್ರು ಸಿದ್ಧಿ ಪುರುಷರಕ್ಕಾರಂತ, ಅವ್ರಿಗೆ ಕಾಲ ಏನು ಮಾಡೋದಂತ. ಹಂಗ ಸಾಧನೆ ಮಾಡೋರು ಅವ್ರು ಒಬ್ರ ಕೋಟಿಗೊಬ್ರು, ಲಕ್ಷಕ್ಕೊಬ್ರು, ಸಾವಿರಕ್ಕೊಬ್ರು ಇರ್ತಾರ. ಇನ್ನು ಉಳಿದ ಜೀವಿಗಳು ಕಾಲದ ಕೂಡ ಹೇಳ್ತಾವ, ಕಾಲದ ಕೂಡ ಮಲಗ್ತಾವ. ಕಾಲಿನ ಕೂಡ ಅಂದ್ರೇನು, ಹೊತ್ತಿನ ಕೂಡ ಹೇಳ್ತಾವ, ಕತ್ತಲಿನ ಕೂಡ ಮಲಗ್ತಾವ, ಸಾವಿರ ಕೂಡ ಕೊನೆಯಾಗಿ ಬಿಡ್ತಾವ. ಎಂತ ಅನರ್ಕ್ಯ ಅಂದ್ರೆ ಈ ಕಾಲ ಕೋಟಿ ಕೋಟಿ ವರ್ಷ ಆತಂತ ಎಲ್ಲವನ್ನ ತನ್ನ ಗರ್ಭದೊಳಗೆ ಹಿಡಿದು ಇಟ್ಕೊಂಡ್ಬಿಡ್ತೈತೆ ಅಂತ. ಯಾವ್ದು ಮಿಂಚೈತಿ ಆ ಮಿಂಚನ್ನ ಮರೆ ಮಾಡುವಂತ ಸಾಮರ್ಥ್ಯ ಯಾವ್ದಕ್ಕೆ ಐತೆ ಅಂತ, ಕಾಲಕ್ಕೆ ಐತೆ ಅಂತ. ಇವತ್ತಿದ್ದದ್ದು ನಾಳಿಲ್ಲ, ನಾಳೆ ಇದ್ದದ್ದು ನಾಡದಿಲ್ಲ. 20ನೇ ಶತಮಾನದ 21ಕ್ಕಿಲ್ಲ, 21ರ 22ಕ್ಕೆ ಏನಿರ್ತೈತೆ ಗೊತ್ತಿಲ್ಲ. ಅದಕ್ಕೆ ಎಲ್ಲವನ್ನ ಕಾಲ ತನ್ನ ತೆಕ್ಕೆಯಲ್ಲಿ ನುಗ್ಗಿ ಬಿಡ್ತೈತಿ. ಅದಕ್ಕೆ ಕಾಲ ಅಂದ್ರೆ ಇದೊಂದು ಉಸುಕಿನ ರಾಶಿ ಅಂತ ಹೇಳ್ತಾರೆ ಜ್ಞಾನಿಗಳು. ಏನ್ ಹೇಳ್ತಾರ? ಕಾಲ ಅಂದ್ರೆ ಇದೊಂದು ಉಸುಕಿನ ರಾಶಿ ಅಂತ. ಉಸುಕಿನ್ಯಾಗ ನಡೆದ್ರೆ ಹೆಜ್ಜೆ ಗುರುತು ಸಿಗುದಿಲ್ಲ ಅಂತ. ಹೆಜ್ಜೆ ಗುರುತು ಉಸುಕಿನ್ಯಾಗ ಗುರುತು ಇಡ್ರಿ ನೋಡೋನು. ಕಾಲ ಅಂದ್ರೆ ಉಸುಕಿನ ರಾಶಿ ಅಂತ, ಮರಳಿನ ರಾಶಿ. ಆ ಮರಳಿನ ರಾಶಿಯಾಗಿ ನೀವು ಕಾಲಿಟ್ಟು ಬರ್ರಿ, ಆ ಕಾಲಿಟ್ಟು ಬರ್ರಿ. ನೀವು ಕಾಲಿಟ್ಟಾಗ ನಿಮ್ಗೆ ಹೆಜ್ಜೆ ಗುರುತು, ಕಾಲು ತಕೊಂಡಿರ್ತಂದ್ರೆ ಏನಾಗ್ಬಿಡ್ತೈತಿ, ಮತ್ತದು ಉಸುಕ್ ಮುಚ್ಚಿ ಬಿಡ್ತೈತಿ. ಹಂಗ ಈ ಕಾಲ ಅನ್ನುವಂತ ಮರಳ ರಾಶಿಯ ಮೇಲೆ ಯಾರ್ಯಾರು ಹುಟ್ಟುತ್ತಾರ, ಅದನ್ನ ಯಾರ್ಯಾರು ಅವ್ರು ಇಟ್ಕೊಳ್ಳೋದಂತದ್ದು. ಅದು ಯಾರು ಇಟ್ಕೊಂತೈತಿ ಅಂತಂದ್ರ ಎಲ್ಲೋ ಸಿದ್ದೇಶ್ವರಂತ ಮಹಾತ್ಮರನ್ನ ಮಾತ್ರದ ಜೀವಂತ ಇಟ್ಕೊಂತೈತಿ ಅಂತ, ತತ್ವಜ್ಞಾನಿಗಳನ್ನ ಅನುಭಾವಿಗಳನ್ನ ಮಾತ್ರದ ಕಾಲ ಇಟ್ಕೊಂತೈತಿ ಅಂತ, ಉಳಿದವ್ರನ್ನ ತಾನು ಕೂಡ ಸಮಾಪ್ತಿ ಮಾಡಿಬಿಡ್ತೈತಿ ಅಂತ. ಅದಕ್ಕೆ ಕಾಲನಿಗಿಂತ ದೊಡ್ಡ ವೈದ್ಯರಿಲ್ಲ. ಈ ಕಾಲ, ಈ ಪ್ರಾಣ, ಈ ವಾಯು, ಇವು ಮೂರು ಕೂಡಿ ನಮ್ಮ ಜೀವನ ನಡೆದೈತೆ ಅಂತ ನೋಡಿ. ತಿಳಿತಲ್ಲ? ಕಾಲ ಹೊರಗೆ ಚಲಿಸಾಕತ್ತೈತಿ, ಹೊರಗೆ ಗಾಳಿ ಐತಿ, ನಮ್ಮ ಒಳಗೆ ಹೋಗೈತಿ. ಹೊರಗಿನ ಗಾಳಿ, ಒಳಗಿನ ಪ್ರಾಣ ಎರಡೂ ಕೂಡಿದಾಗ ಏನಾಯ್ತು? ಪ್ರಾಣವಾಯು. ಅದು ಒಳಗೆ ಪ್ರಾಣ ರೂಪದಲ್ಲಿ ಬಂದು ಏನಾಗೈತಿ? ಪ್ರಾಣವಾಗಿ, ಅಪಾನವಾಗಿ, ವ್ಯಾನವಾಗಿ, ಉದಾನವಾಗಿ, ಸಮಾನವಾಗಿ 5 ವಾಯುಗಳಾಗಿ ದೇಹದೊಳಗೆ ಚಲಿಸ್ತೈತಿ. ಈಗ ನಾನು ಒಳಗೆ ಪ್ರಾಣವಾಯು ಹರಿದಾಡಕತ್ತೈತಿ ಅಂತ ನಾನು ಪ್ರವಚನ ಮಾಡಾಕತ್ತೀನಿ. ಪ್ರಾಣವಾಯು ನಿಮ್ಮ ಒಳಗೆ ಹರಿದಾಡಕತ್ತೈತಿ ಅಂತ ನಾನು ಮುಂದೆ ಬಂದು ಕೂತೀರಿ. ಪ್ರಾಣವಾಯು ಐತೆ ಅಂತ ಇವೆಲ್ಲಾ ಕಾರ್ಯಗಳು ನಡೆದಾವ. ಪ್ರಾಣವಾಯು ಒಳಗೆ ಹೋಗಿತ್ತು ಹೊರಗೆ ಬರಲಿಲ್ಲ ಅಂದ್ರ, ಅಥವಾ ಹೊರಗೆ ಹೋಗಿತ್ತು ಒಳಗೆ ಬರಲಿಲ್ಲ ಅಂದ್ರ ಮುಗಿತು. ಒಂದು ದಿನ ಜಾತ್ರೆ ಇಷ್ಟ. ಎಷ್ಟು ದಿನ ಆಗಿ ಜಾತ್ರೆ? ಸಿದ್ದಪ್ಪಸನಂತ ಮಹಾತ್ಮರು ಇವು ವರ್ಷ ಹಾಕವ್, ನಿಮ್ಮ ಒಂದ ದಿವಸ ಜಾತ್ರೆ. ಅದಕ್ಕೆ ವಾಯು ದೇವ್ರವ, ಉಳದ ದೇವ್ರನ್ನೆಲ್ಲ ನೂಕಿ ಬಿಟ್ಟೇನವ ಅಂತ ಹೇಳ್ತಾನ ನೋಡ್ರಿ. ಆ ಪ್ರಾಣ. ಇನ್ನು ಅಪಾನ, ಅದ ಮತ್ತೊಂದು ಆಕೈತಿ, ಅಪಾನ ಆಕೈತಿ. ಒಳಗೆ ಯಾವ್ದು ಇಟ್ಕೋಬೇಕು ಇಟ್ಕೊಂತೈತಿ, ಹೊರಗೆ ಯಾವ್ದು ಇಟ್ಕೋಬೇಕು ಹೋಗಿತಿ, ಅಪಾನವಾಯು. ವ್ಯಾನವಾಯು ಸಂದುಗಳಲ್ಲಿ ಇರ್ತೈತಿ. ಕೈ ಮಡಿಸ್ತೀವಿ, ಕಾಲು ಮಡಿಸ್ತೀವಿ, ಕೈ ನಿಗಿಸ್ತೀವಿ. ವ್ಯಾನವಾಯುಗಳು ಸಂದುಗಳ ಮಧ್ಯದಲ್ಲಿ ಇರ್ತೈತಿ. ವ್ಯಾನವಾಯು ಡ್ಯಾಮೇಜ್ ಆದೋ ಮೊಣಕಾಲು ರೋಗ ಬರ್ತಾವ, ಮೊಣಕೆ ರೋಗ ಬರ್ತಾವ. ಹಿಸಕಾಕು ಬರೋದಿಲ್ಲ, ನಿಗಿಸಾಕು ಬರೋದಿಲ್ಲ ನೋಡ್ರಿ. ಅದ ವಾತ ರೋಗ ಅಂತ. ವ್ಯಾನ್ ಇರೋ ಮಟ್ಟ ಕೈಯಾಗ ವ್ಯಾನ್ ಇತ್ತು, ಪಟಕ್ಕಿನ ಹೇಳ್ತೀರಿ, ಕುಂದಿರ್ತೀರಿ, ಕೈ ಕಾಲು ಹೊಡ್ಸತ್ತೀರಿ. ವ್ಯಾನವಾಯು ಡ್ಯಾಮೇಜ್ ಆತು, ಎಲ್ಲಿ ಆಪರೇಷನ್ ಮಾಡಿದ್ರು ಗುಣ ಆಗೋದು ಸ್ಪಷ್ಟ ಇದೆ. ಇನ್ನ ವ್ಯಾನವಾಯು ಮುಗಿದ ಮೇಲೆ ಉದಾನ ವಾಯು ಅಂತ ಬರ್ತೈತಿ. ಉದಾನ ವಾಯು ಎಲ್ಲಿ ಇರ್ತೈತಿ ಅಂದ್ರೆ ಕಂಠದಾಗ ಇರ್ತೈತಿ, ಈ ಕಂಠದೊಳಗೆ ಇರ್ತೈತಿ. ಆ ಉದಾನ ವಾಯು ಎಷ್ಟು ಅದ್ಭುತ ಕೆಲಸ ಮಾಡ್ತೈತಿ ಅಂದ್ರ ಸೀನಿಸ್ತೈತಿ, ಕೆಮ್ಮಿಸ್ತೈತಿ, ಅಳಿಸ್ತೈತಿ, ನಗಸ್ತೈತಿ, ಅಂಗಾತ ಮಲಗಿಸ್ತೈತಿ, ಅಂಗಾತ ಮಲಗಿಸ್ತೈತಿ. ಉದಾನ ವಾಯು ಇರೋ ಮಟ್ಟ ದಡಕ್ಕನ ಹೇಳ್ತೀರಿ, ದಡಕ್ಕನ ಕುಂದಿರ್ತೀರಿ, ಆಟ ಮಕ್ಕೊಂತೀರಿ, ಉದ್ದ ಮಕ್ಕೊಂತೀರಿ, ದಡಕ್ಕನ ಹೇಳ್ತೀರಿ, ಹಾಡ್ತೀರಿ. ಉದಾನ ವಾಯು ಯಾರಲ್ಲಿ ಜಾಗೃತ ಆಗಿರ್ತೈತಿ, ಉದಾನ ವಾಯು ಯಾರಲ್ಲಿ ಸ್ಪ್ರಿಟ್ ಆಗಿ ಹೆಚ್ಚು ಜಾಗೃತ ಆಗಿರ್ತೈತಿ, ಅವರ ಮಾತುಗಳಲ್ಲಿ ಮಧುರತೆ ಇರ್ತೈತಿ. ಅವರು ಶ್ರೇಷ್ಠ ಸಂಗೀತಗಾರಕ್ಕಾರಂತ. ಯಾರಾದ್ರೂ ಘಟಚಕ್ರ ಓದಿದ್ರೆ ಗೊತ್ತಾಗತ್ತೆ. ಚನ್ನಬಸವಣ್ಣನವರು ಘಟಚಕ್ರ ಅಂತ ಬರ್ತೈತಿ. ಏನ್ ಇಲ್ಲೇ ಕುಂತವಾದ್ರಲ್ಲ 12ನೇ ಶತಮಾನ ಚನ್ನಬಸವಣ್ಣ ವಿಧ ಮುನ್ಕಲ್ ಕೇಳಿ ದಂಡಿಗೆ ಅವರು ಬರೆದಿದ್ದ ಕರುಣಾಸಿಗೆ ಘಟಚಕ್ರ. ನಮ್ಮಂತ ವಿರಕ್ತ ಮಠದ ಸ್ವಾಮಿಗಳಿಗೆ ಪಟ್ಟಾಭಿಷೇಕ ಆಗುವಾಗ, ವಿರಕ್ತ ಮಠದವ್ರನ್ನ ಪಟ್ಟ ಮಾಡುವಾಗ ಮೊದಲು ನಮ್ಮ ಜೋಳಿಗೆ ಯಾವ್ದು ಕೊಡ್ತಿದ್ರ ಅಂದ್ರೆ ಶಟಸ್ಥಲದ ವಚನಗಳು, ಘಟಚಕ್ರಗಳನ್ನ ಇವನ್ನ ಕೊಡ್ತಿದ್ರು ನಮ್ಗೆ. ಇದನ್ನ ಓದಿ ಪ್ರಚಾರ ಮಾಡಪ್ಪ ಅಂತೇಳಿ. ಈಗ ನಾವು ಪಟ್ಟಾಗುವಾಗ ಸುಮ್ಮನೆ ಹಾಕೊಂತೀವಿ ಜೋಳಿಗ್ಯಾಗ. ಅದು ಎರಡು ಸ್ವಾಮಿಗಳು ಓದ್ತೀವೋ ಗೊತ್ತಾಯಿಲ್ಲ. ಓದಿದ್ರೆ ಇವೆಲ್ಲ ತತ್ವಜ್ಞಾನ ಗೊತ್ತಾಗ್ತದೆ ನೋಡ್ರಿ. ಎಷ್ಟು ಅದ್ಭುತ ಐತೆ. ಉದಾನ ವಾಯು ಯಾರನ್ನಾರ ಮಾತಾಡ್ಸಕ್ ಹೋದಾಗ ಹೆಂಗದಾರ ಅಂತ ಕೇಳ್ತಾರ. ಇಲ್ರಿ ನೆಲ ಕಟ್ಟ್ಯಾರ ಅಂದ್ರೆ ಉದಾನ ವಾಯು ಹೋಗೈತೆ ಅಂತ ತಿಳ್ಕೋಬೇಕು. ಆ ಉದಾನ ವಾಯು ಇತ್ತು ಅಂದ್ರೆ ಅವ ಹೇಳ್ತಾರ, ಅವನ ಮಲ್ತಾರ. ಉದಾನ ವಾಯು ಹೋತಂದ್ರೆ ಕುತಿಯಾಗಿ ಕೈ ಹಾಕಬೇಕು, ಹಿಂಗ್ ಎಬಸ್ಬೇಕು, ಹಿಂಗ್ ಕುಂದ್ರಿಸ್ಬೇಕು, ಹಿಂಗ್ ಎಬಸ್ಬೇಕು, ಹಿಂಗ್ ಕುಂದ್ರಿಸ್ಬೇಕು. ಅದಕ್ಕೆ ಉದಾನ ವಾಯು ಅನ್ನೋದು ಕಂಠದಲ್ಲಿದ್ದು ಜೀವಿಗಳನ್ನು ಏಳಿಸುವುದು, ಮನಗಿಸುವುದು, ಕೆಮ್ಮಿಸುವುದು, ಸೀನಿಸುವುದು, ಮಾತನಾಡಿಸುವುದು ಮಾಡತಕ್ಕಂಥ. ಇನ್ನ ಸಮಾನ ವಾಯು ಅಂತ ಒಂದು ಬರ್ತೈತಿ. ತಲೆಯಾಗಿನ ಕೂದಲದಿಂದ ಹಿಡ್ಕೊಂಡು ಹೆಬ್ಬೆರಳಿನ ಪಾದದ ಕಿರುಬೆರಳಿನ ಮಟ್ಟನು ಅದು ಏಕವಾಗಿ ಹರಿದಾಡ್ತೈತಿ. ಜೀವ ಕೈ ಕಾಲಲ್ಲೆಲ್ಲ ಚೈತನ್ಯ ಇರ್ತಾವ. ಅದು ಡ್ಯಾಮೇಜ್ ಆತು ಅಂದ್ರ ಜೂಮ್ ರೋಗ ಬರಾಕ್ ನಿಂತ್ಬಿಡ್ತೈತಿ, ಜೂಮ್ ರೋಗ ಬರಾಕ್ ನಿಂತ. ಇವು 5. ಇನ್ನ 5 ಮುಖ್ಯ ಬರ್ತಾವ. ನಾಗ, ಕೂರ್ಮ, ಪ್ರಕರ, ದೇವದತ್ತ, ಧನಂಜಯ. ಅದ್ರಾಗ ನಾ ಕೇಳೋದಿಲ್ಲ, ಟೈಮ್ ಇಲ್ಲ. ಧನಂಜಯ ವಾಯು ಒಂದು ಬರ್ತೈತಿ ಲಾಸ್ಟ್. ಆ ಧನಂಜಯ ವಾಯು ಎಲ್ಲಿರ್ತೈತಿ ಗೊತ್ತ? ನಿಮ್ಮ ಭ್ರುಕುಟಿಯ ಮಧ್ಯದಲ್ಲಿ, ಇಲ್ಲಿ ಹಣೆಯ ಚೌಕಟ್ಟಿನ ಮೇಲ್ಗಡೆ ಭಾಗದಲ್ಲಿ ಇರ್ತೈತಿ ಧನಂಜಯ ವಾಯು. ಅದು ನೇರ ಕಲೆಕ್ಷನ್ ಎಲ್ಲಿರ್ತೈತಿ ಅಂದ್ರೆ ಹೆಬ್ಬೆರಳಿ ಇರ್ತೈತಿ. ಕೆಲವು ಮಂದಿ ಅಂತಾರ ನೋಡಿ, ಎಡೆ ಬಿದ್ದ ಸತ್ತ ಅಂತಾರ. ಅದು ಸೂಕ್ಷ್ಮ ಇರ್ತೈತಿ. ಅದು ಹೋತು ಅಂದ್ರೆ ಡ್ಯಾಮೇಜ್ ಆಗಿ ಹೋಗ್ಬಿಡ್ತೈತಿ ನೋಡ್ರಿ. ಮನುಷ್ಯ
ಒಮ್ಮೆ ಮನುಷ್ಯನ ದೇಹದೊಳಗೆ ಪ್ರಾಣ ಹೋತು ಅಂದ್ರ ಆ ಪ್ರಾಣ ಪೂರ ಹೋಗಿರೋದಿಲ್ಲ ಅಂತ 10 ದಿವಸದ ಮಟ್ಟ ಒಳಗೆ ಚೈತನ್ಯ ಇರ್ತಕ್ಕಂಥದ್ದು. ಅದು ಸಣ್ಣ ಏರ್ಕೊಂತ 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 ಬಂತು ನೆತ್ತಿಗೆ ಬಂದು ಹಟ್ ಅಂತ ಬರ್ತಕ್ಕಂಥ 10ನೇ ದಿವಸಕ್ಕೆ 10 ವಾಯುಗಳು ಸಂಪೂರ್ಣ ಹೊಕ್ಕಾವಂತ. ಅದಕ್ಕೆ ಶಿಶುನಾಳ ಶರೀಫರು ಹೇಳಿದ್ರಲ್ಲ, 9 ಬಾಗಿಲು ದಾಟಿ ಮೇಲಕ್ಕೆ ಏರುವಾಗ ಗಂಟಿ ಬಾರಿಸಿದಂತೆ ಮ್ಯಾಗಲ ಮನಿ ಅಂದ್ರಲ್ಲ, ಅದು ಘಂಟಾನಾದ ಮಾಡ್ತಕ್ಕಂಥ ನೋಡ್ರಿ. ಢಣ್ 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 ಘಂಟಾನಾದ ಮಾಡಿ ಮರಣ ಕಾಲಕ್ಕೆ ಶಾಂತ ಆಗಿ ಬರ್ತಕ್ಕಂಥ ಯಾವುದೋ ಧನಂಜಯ ವಾಯು. ಆ ಧನಂಜಯ ವಾಯು ಒಂದು ವೇಳೆ ಶರೀರದೊಳಗೆ ಇನ್ನೂ ಇತ್ತಂದ್ರ, ಒಂದ್ ವೇಳೆ ಧನಂಜಯ ವಾಯು ಇತ್ತಂದ್ರ ಯಾರಾದ್ರೂ ಸಿದ್ದೇಶ್ವರನಂತ ಮಹಾಪುರುಷರು ಇದ್ರ ಅವ್ರ ಹಸ್ತ ಇಟ್ಟು ಹೊಳೆ ಬದುಕಿಸಿದಂತ ಅವ್ರ ಪವಾಡಗಳನ್ನು ನೋಡ್ತೀವಲ್ಲ, ಇದು 100ಕ್ಕೆ 100 ಸತ್ಯ. ಅದು ಈ ತರದ ಹಾಕಿ ಧನಂಜಯ ವಾಯು ಇತ್ತು 100% ಹೊಳೆ ಮನುಷ್ಯನನ್ನು ಬದುಕಿಸಬಹುದು. ಆದ್ರೆ ಅಂತ ಕರ್ಮಗಳು ಬರಬೇಕು. ಆ ಸತ್ತಂತ ವ್ಯಕ್ತಿ ಅಂತ ಪುಣ್ಯ ಮಾಡಿರ್ಬೇಕಲ್ಲ. ಮತ್ತೆ ಭೂಮಿ ಮೇಲೆ ಹೋದವರೆಲ್ಲ ಹೊಳೆ ತರ್ಕೊತ ಕೂತ್ರೆ ಈಗ 150 ಕೋಟಿ ಆಗಿತ್ತು ತೋಡ ಮಂದಿ ಮಾಡೋದು. ಅದಕ್ಕೆ ಸೃಷ್ಟಿಯ ವಿಕಾಸದೊಳಗ ಮಹಾತ್ಮರು ಏನ್ ಹೇಳ್ತಾರ ಅಂತಂದ್ರ, ಆ ಕಾಲಚಕ್ರದಲ್ಲಿ ಜೀವರಾಶಿಗಳೇನು ಹುಟ್ಟುತ್ತಾವಲ್ಲ, ಈ ಜೀವರಾಶಿಗಳು ಸ್ವಾವಲಂಬಿಗಳಲ್ಲ, ಇವು ಪರಾವಲಂಬಿಗಳದಾವ. ಈ ಜೀವರಾಶಿಗಳು ಏನ್ ಮಾಡ್ಬೇಕಪ್ಪ ಅಂದ್ರ ತಮ್ಮ ಕಾರ್ಯವನ್ನ ಸತ್ಕಾರ್ಯದ ಮುಖಾಂತರ ಮಾಡ್ತಾ ಮಾಡ್ತಾ ಕಾಲವನ್ನು ಸದುಪಯೋಗಪಡಿಸಿಕೊಂಡಾಗ ಆತ್ಮ ಪರಮಾತ್ಮನ ಸಾಮೀಪ್ಯಕ್ಕೆ ಹೋಗ್ತದೆ. ಇದನ್ನ ಸಾಧಿಸಬೇಕಂತೇಳಿ ಸಿದ್ದಪ್ಪಜ್ಜನವರು ಹಠಯೋಗ ಮಾರ್ಗದಲ್ಲಿ ಅದನ್ನು ಸಾಧಿಸಿದರು. ಹಠಯೋಗಿಗಳಾಗಿ ಅದನ್ನು ಪಡ್ಕೊಂಡ್ರು. ಅದಕ್ಕಾಗಿ ಇವತ್ತು ನಾವು ಕೈಲಾಸ, ಬ್ರಹ್ಮಾಂಡ, ಭೂಮಂಡಲ ಇವೆಲ್ಲವೂ ಕಲ್ಪನಾತೀತವಾಗಿ ನೋಡ್ಬೇಕು ಹೊರತು ವಾಸ್ತವಿಕವಾಗಿ ಅದಾವ ಅಂತ ತಿಳ್ಕೊಬಾರ್ದು. ಯಾಕಂದ್ರೆ ಇಲ್ಲಿ ಹ್ಯಾಂಗ ಇನ್ನೊಂದು ಭೂಮಿ, ಹಂಗ ಇನ್ನೊಂದು ಭೂಮಿ ಇರ್ಬೋದು ಬ್ರಹ್ಮಾಂಡದಾಗ. ಯಾಕಂದ್ರೆ ಈ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಚಲಿಸೋದು ಯಾವ್ದಂದ್ರೆ ಬೆಳಕು ಅಂತ ಹೇಳ್ತಾನೆ. ಅಷ್ಟೇ 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ ಅಂತ. 3 ಲಕ್ಷ ಕಿಲೋಮೀಟರ್ ಸ್ಪೀಡ್ ಹೋದಂತ ಬೆಳಕು 1 ವರ್ಷ ಎಷ್ಟು ಹೋಗುತ್ತೆ ಅದನ್ನೆಲ್ಲ ಲೆಕ್ಕ ಮಾಡಿದ್ರೆ ಅದಕ್ಕೆ ಒಂದು ಜ್ಯೋತಿರ್ವರ್ಷ ಅಂತ ಕರೀತಾರೆ. ಏನಂತಾರ? 1 ಲೈಟ್ ಇಯರ್ಸ್ ಅಂತ ಕರೀತಾರೆ. ಅಂತ ಎಷ್ಟೋ ಲೈಟ್ ಇಯರ್ಸ್ ಗಳ ಕಾಲ ಸೂರ್ಯ ದೂರದಾನಂತ, 15 ಕೋಟಿ ಕಿಲೋಮೀಟರ್ ದೂರದಾನಂತ. ನಾವು ಒಬ್ಬನ ಸೂರ್ಯ ಅಂತ ತಿಳ್ಕೊಂಡಿವಿ. ಇವ್ರು ಮೀರ್ಸೋರು ಮತ್ತ ಅನಂತ ಸೂರ್ಯದಾನಂತ, ಅವನು ಮೀರ್ಸೋರು ಅನಂತ ಸೂರ್ಯದಾನಂತ. ಅದಕ್ಕೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಿಂದ ಸೃಷ್ಟಿ ಆದದ್ದು ಯಾವುದು? ಸಮಸ್ತ ಬ್ರಹ್ಮಾಂಡ ಅಂತ ಹೇಳ್ತಾರೆ. ಈ ಸಮಸ್ತ ಬ್ರಹ್ಮಾಂಡಕ್ಕೆ ಆಧಾರ ಯಾವುದಂದ್ರೆ ಈ ಪಿಂಡಾಂಡ. ಈ ಪಿಂಡಾಂಡವನ್ನ ಯಾರು ಜಾಗೃತಗೊಳಿಸಿಕೊಂತಾರ, ಬ್ರಹ್ಮಾಂಡನ ಅವರಿಗೆ ಅದೇ ಇರತಕ್ಕಂತ ನವರಂಧ್ರಗಳ ಮುಚ್ಚಿ ಶಿವಜ್ಞಾನದೊಳಗಿರಲು ನವಕಂಡ ಪೃಥ್ವಿ ಒಳಗಿನ ಸುದ್ದಿ ತನ್ನ ಕಿವಿ ಒಳಗಕ್ಕೂ ಸರ್ವಜ್ಞ. ಆ ಇಂದ್ರಿಯಗಳನ್ನ ನಿಗ್ರಹ ಯಾರು ಮಾಡ್ಕೊಂತಾರ, ನವರಂಧ್ರಗಳನ್ನ ಯಾರು ಬದ್ಧರಿಟ್ಟುಕೊಂಡು ಶಿವಜ್ಞಾನದೊಳಗಿರ್ತಾರ, ಜಗತ್ತಿನ ಸುದ್ದಿ ಗೊತ್ತಾಗ್ತಾವ. ನೋಡ್ರಿ, ಉಳ್ಕಲ್ಲ ಸಿದ್ದಪ್ಪಜ್ಜನವರ ಜೀವನ ಚರಿತ್ರೆಯಲ್ಲಿ ಬರ್ತದಿಲ್ಲ. ಮೈಲಾರಿಗಪ್ಪನ ಕಟ್ಟಿನ ನಿಂತಾಗ ಹೈದರಾಬಾದ್ 1893ರಲ್ಲಿ ದೊಡ್ಡ ಪ್ರವಾಹ ಆಗಿ ಹೈದರಾಬಾದ್ ತೇಲಿ ಹೋಗಿತ್ತು. ಹೈದರಾಬಾದ್ ತೇಲಿ ಹೋದಾಗ ಅವ್ರಿಗೇನು ರೇಡಿಯೋ ಇಲ್ಲ, ಆಕಾಶವಾಣಿನ ಬಂದಿಲ್ಲ. ಆಕಾಶವಾಣಿ 1945-46 ಸಮಯದಲ್ಲಿ ಬಂದಂತ ಕಾಣುತ್ತೆ. ಅದಕ್ಕಿಂತ ಮೊದಲ ವೃತ್ತಪತ್ರಿಕೆಗಳಿಲ್ಲ, ಏನೂ ಇಲ್ಲ. ಆದ್ರೂ ಸಿದ್ದಪ್ಪಜ್ಜವ್ರು ಹೇಳಿದ್ರಂತ ಹೈದರಾಬಾದ್ ತೇಲಿ ಹೋಗ್ತಲೆ, ಹೈದರಾಬಾದ್ ತೇಲಿ ಹೋಗ್ತಲೆ ಅಂತ. ಅಂದ್ರೆ ಮಹಾತ್ಮರಿಗೆ ಕಾಲ ಮಿತಿಗಳಿಲ್ಲ. ಇಲ್ಲೇ ಕೂತ್ಕೊಂಡು ಅವ್ರು 25,000 ಕಿಲೋಮೀಟರ್ ದೂರದಲ್ಲಿ ನಡೀತಕ್ಕಂತ ವ್ಯವಸ್ಥೆಯನ್ನ ಅವ್ರು ಹೇಳ್ತಾರೆ. ಅವ್ರಿಗೆ ಯಾವುದೇ ವಿಜ್ಞಾನದ ಇನ್ಸ್ಟ್ರೂಮೆಂಟ್ ಬೇಕಾಗಿಲ್ಲ. ಯಾಕೆ ಇನ್ಸ್ಟ್ರೂಮೆಂಟ್ ಬೇಕಾಗಿಲ್ಲ ಅಂದ್ರ, ಇವತ್ತು ಭೂಮಿ ಮ್ಯಾಗಿನ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಕಂಡು ಹಿಡದಾವ ಈ 9 ಗೇಣಿನ ಮನುಷ್ಯ ಅನ್ನುವಂತ ಸತ್ಯವನ್ನು ತಿಳ್ಕೋಬೇಕು. ಮನುಷ್ಯನ ಹೃದಯ ಹೆಂಗ ವಿಕಾಸಕತಿ, ಹಂಗೆ ಜಗತ್ತು ವಿಕಾಸಕತಿ. ಅದಕ್ಕೆ ವಿಜ್ಞಾನ, ತಂತ್ರಜ್ಞಾನ ಇವೆಲ್ಲ ಯಾರ ಅಧೀನದಾಗಿರ್ತಾವ ಅಂದ್ರೆ ಮಹಾತ್ಮನ ಅಧೀನದೊಳಗದಾವಂತ, ಮಹಾತ್ಮನ ಅಧೀನದೊಳಗ. ಅದಕ್ಕೆ ಮಹಾತ್ಮರು ಶರೀರವನ್ನ, ಮನಸ್ಸನ್ನ, ಬುದ್ಧಿಯನ್ನ, ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಸಿದ್ಧಿಯನ್ನ ಮಾಡಿಕೊಂಡ್ರು. ಹಠಯೋಗವನ್ನು ಸಾಧಿಸಿದರು. ಅವರಿಗೆ ಕರ್ಮಗಳನ್ನು ತಟ್ಟಲಿಲ್ಲ, ಅವರಿಗೆ ಭೋಪಾಸಗಳನ್ನು ತಟ್ಟಲಿಲ್ಲ, ಅವರಿಗೆ ಜನನ ಮರಣಗಳನ್ನು ತಟ್ಟಲಿಲ್ಲ. ಅವರು ಇದ್ದಾಗ ಮೆರಿಲಿಲ್ಲ, ಸತ್ತ ಮೇಲೆ ವರ್ಷ ಅವ್ರ ಜಾತ್ರೆ ಆಗುವುದು ಇವತ್ತಿಗೂ ತಪ್ಪಲಿಲ್ಲ. ಕಾರಣ ಮಹಾತ್ಮರು ಯಾವಾಗಲೂ ಇದ್ದಾಗ ಮೆರೆದರು. ಅವರು ನಿರಹಂಕಾರಿಗಳಾಗಿ, ನಿರಹಂಕಾರಿಗಳಾಗಿ, ನಿಸ್ವಾರ್ಥಿಗಳಾಗಿ, ನಿರ್ಮಲ ಚಿತ್ತರಾಗಿ ಜಗತ್ ಕಲ್ಯಾಣಕ್ಕಾಗಿ ತಮ್ಮ ತನು ಮನ ಧನವನ್ನು ವ್ಯಯಿಸ್ತಾರ. ಅಂತವರ ಸಾಲಿನಲ್ಲಿ ಹಠಯೋಗಿ ಉಣಕಲ ಸಿದ್ದೇಶ್ವರರು ಅಗ್ರಗಣ್ಯರು 19-20ನೇ ಶತಮಾನದಲ್ಲಿ ಅನ್ನುವಂತ ಮಾತನ್ನ ಹೇಳ್ತಾ, ಅಂತ ಮಹಾನುಭಾವ ಎಲ್ಲಿ ಹುಟ್ಟುತ್ತಾನೆ, ಆ ಜಾಗ ಯಾವುದು, ಆ ಪರಿಸರ ಯಾವುದು ಅಂದ್ರೆ ಅದು ಆಂಧ್ರದ ಜಿಲ್ಲೆಯ ರಾಯಲಸೀಮೆಯ ಕರ್ನೂಲ್ ಡಿಸ್ಟಿಕ್ಕಿನೊಳಗ, ಆಂಧ್ರ ಭಾಗದ ಕರ್ನೂಲ್ ಡಿಸ್ಟಿಕ್ಕಿನೊಳಗ ಆಲೂರು ತಾಲೂಕಿನ ಒಳಗುಂದಿ ಗ್ರಾಮದೊಳಗ ಆ ಮಹಾತ್ಮರ ಮನೆತನ ಇತ್ತು. ಆ ಮಹಾತ್ಮರ ಮನೆತನದ ಹಿನ್ನೆಲೆ ಏನು, ಅವರ ತಂದೆ ತಾಯಿ ಏನು, ಅವರ ಪೂರ್ವಾಶ್ರಯ ಏನು ಅಂತ ಮಹಾತ್ಮರು ಬರಬೇಕಾದ್ರೆ ಆ ತಂದೆ ತಾಯಿಗಳ ಪುಣ್ಯ ಹೆಂಗಿತ್ತು, ಇದೆಲ್ಲವನ್ನು ಕುರಿತು ನಾಳೆಯ ವಿಚಾರದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ.